ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನೋಡಿ, ಗಂಧದ ನಾಡು ಗಾಂಜಾ ಬೀಡಾಗ್ತಿದೆಯಾ ಅನ್ನುವಂತಹ ಚರ್ಚೆ ಅನ್ನೋದಕ್ಕಿಂತ ಅತ್ಯಂತ ಆತಂಕಕಾರಿ ಸುದ್ದಿ ಇದು. ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳಿಸುವಂಥ ಸುದ್ದಿ. 55 ಕೋಟಿ ರೂಪಾಯಿಯಷ್ಟು ಮಾದಕ ವಸ್ತುಗಳು ಪತ್ತೆಯಾಗಿರುವಂಥದ್ದು. ಅಂದರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಜಾಲ ಅನ್ನೋದಕ್ಕಿಂತ ಫ್ಯಾಕ್ಟರಿಗಳು ಪತ್ತೆಯಾಗಿವೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ತಯಾರಿಕಾ ಘಟಕಗಳು ಪತ್ತೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬೆಂಗಳೂರಿಗರಿಗೆ ಇದು ಆತಂಕ. ಇದು ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ ಅನ್ನುವಂಥ ಚರ್ಚೆ ಈಗ. ಮುಂಬೈ ಪೊಲೀಸರು ಪತ್ತೆ ಹಚ್ಚಿದಾಗ ಬೆಂಗಳೂರಿನಲ್ಲಿ ಈ ರೀತಿ ಒಂದು ಘಟನೆ ನಡೀತಾ ಇದೆ, ಮಾದಕ ವಸ್ತುಗಳು ತಯಾರಾಗತ್ತೆ ಅನ್ನೋದು ಮುಂಬೈ ಪೊಲೀಸಿಂದ ಗೊತ್ತಾಗ್ತಾ ಇರುವಂಥದ್ದು. ಹಾಗಾದರೆ ಬೆಂಗಳೂರು ಪೊಲೀಸ್ ಏನು ಮಾಡ್ತಾ ಇತ್ತು? ಗೊತ್ತಿತ್ತಾ, ಗೊತ್ತಿರಲಿಲ್ವಾ, ಅಥವಾ ಗೊತ್ತಿದ್ದು ಸುಮ್ಮನೆ ಇದ್ರಾ ಅನ್ನುವಂತಹ ಆತಂಕ, ಆ ರೀತಿಯ ಅನುಮಾನ ಸಹಜವಾಗಿ ಇರುವಂಥದ್ದು. ಮುಂಬೈ ಪೊಲೀಸರೇ ಬರಬೇಕಿತ್ತ ಈ ಒಂದು ಜಾಲವನ್ನು ಪತ್ತೆ ಹಚ್ಚೋದಕ್ಕೆ ಅಂತೇಳಿ? ಯಾಕೆ ಹಿಂಗೆ ನಡೀತಾ ಇದೆ? ಬೆಂಗಳೂರಿನಲ್ಲಿ ಹಾಡಾಗಲೇ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಈ ರೀತಿಯಾಗಿ ರಾಜಾರೋಷವಾಗಿ 3 ಫ್ಯಾಕ್ಟರಿಗಳು, ಮಾದಕ ವಸ್ತುಗಳು, ಆಮೇಲೆ ವಿದ್ಯಾರ್ಥಿಗಳೇ ಟಾರ್ಗೆಟ್ ಆಗ್ತಾ ಇದೆ, ಕಾಲೇಜುಗಳನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಸೊ ಹಂಗಾಗಿ ಎಲ್ಲಿ ಹೋಗ್ತಾ ಇದೆ, ಏನು ನಡೀತಾ ಇದೆ ಬೆಂಗಳೂರು ಭಾಗದಲ್ಲಿ ಅಂತೇಳಿ. ಸೊ ಹಂಗಾಗಿ ಈ ಜಾಲ ಮುಂಬೈ ಪೊಲೀಸರಿಗೆ ಪತ್ತೆ ಹಚ್ಚಿದ್ದು ಹೇಗೆ, ಅಂದರೆ ಅವರಿಗೆ ಮಾಹಿತಿ ಸಿಕ್ಕಿದ್ದು ಹೇಗೆ, ಇದರಿಂದ ಆಗುವಂಥ ಅನಾಹುತಗಳೇನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಉಡ್ತಾ ಬೆಂಗಳೂರು ಪೊಲೀಸ್ ಫೇಲ್ಯೂರ್. ನೋಡಿ, ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರ ಮಧ್ಯೆ ಹೊಸ ವರ್ಷ ಇರುವಂಥ ಹಿನ್ನೆಲೆಯಲ್ಲಿ ಈ ಮಾದಕ ವಸ್ತುಗಳು, ಡ್ರಗ್ಸ್ ಅಂತ ಬಂದಾಗ ರಾಜ್ಯಾರೋಷವಾಗಿ ಬೆಂಗಳೂರಿಂದ ಆ ಕಡೆ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಬರ್ತಾ ಇರುವಂಥ ಸಂಖ್ಯೆ ಅಂತೂ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಬೆಂಗಳೂರು ಪೊಲೀಸ್ ಏನು ಮಾಡ್ತಾ ಇದೆ, ಎಲ್ಲಿ ಫೇಲ್ಯೂರ್ ಆಗ್ತಿದೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ. ನೋಡಿ, 2 ಪೊಲೀಸ್ ಡಿವಿಷನ್, 3 ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಫ್ಯಾಕ್ಟ್ರಿಗಳು ಇದು. ಹಾಗಾದರೆ ಇವರಿಗೆ ಗೊತ್ತಿರಲಿಲ್ವಾ? ಅವಲಹಳ್ಳಿ, ಬಾಗಲೂರು ಮತ್ತು ಕೊತ್ತನೂರು ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಫ್ಯಾಕ್ಟರಿಗಳು ಇದು. 3 ಪೊಲೀಸ್ ಠಾಣೆಗೆ ಆ ದೂರದ ತೋಟದಲ್ಲಿ ಈ ರೀತಿಯಾಗಿ ರಾಜಾರೋಷವಾಗಿ ಡ್ರಗ್ಸ್ಗಳನ್ನು ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದು. ಹಾಗಾದರೆ ಪೊಲೀಸ್ ಇಲಾಖೆ ಫೇಲ್ಯೂರಾ ಅಥವಾ ಹೊಸ ವರ್ಷ ಅಂಥೇಳಿ ಬ್ಯುಸಿ ಆಗಿದ್ರು ಅಂಥೇಳಿ ಇದನ್ನೇ ಪ್ಲಸ್ ಮಾಡ್ಕೊಂಡಿದ್ರ? ಬ್ಯುಸಿ ಅನ್ನೋದಕ್ಕಿಂತ ಪೊಲೀಸ್ ಕೆಲಸ ಆಗಿರೋದು ಇದೆ, ಇಂಥದ್ದೇ ಫ್ಯಾಕ್ಟ್ರಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸ. ಇಲ್ಲಿ ಪೊಲೀಸರು ಬ್ಯುಸಿ ಇದ್ರು, ಹಂಗಾಗಿ ಹಂಗೆ ಮಾಡಿದ್ರು ಅಂತ ಪ್ರಶ್ನೆನೇ ಬರೋದಿಲ್ಲ. ನೋಡಿ, ಈ ರೀತಿಯ ಘಟನೆ ಆದಾಗ ಸಹಜವಾಗಿ ಜನರಲ್ಲಿಗೆ ಆತಂಕ ಇದೆ. ರಾಜಾರೋಷವಾಗಿ 55 ಕೋಟಿ ರೂಪಾಯಿಯಷ್ಟು ಮಾದಕ ವಸ್ತುಗಳು ಪತ್ತೆ ಆಗತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳಿಸುವಂಥ ವಿಚಾರ. ಸೊ ಹಂಗಾಗಿ ನಮ್ಮ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಏನು ಎತ್ತ, ಯಾಕೆ ಈ ರೀತಿ ಕ್ರೈಮ್ಗಳ ಸಂಖ್ಯೆ ಆಗ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕರವೇ ರಾಜ್ಯಾಧ್ಯಕ್ಷರು ವಿದ್ಯಾರ್ಥಿ ಘಟಕ ಯಲಹಂಕ ಗುರು ಅವರಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಮಹೇಂದ್ರ ರಾಜು ಅವರು, ಮಹೇಂದ್ರ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಯಲಹಂಕ ಗುರು ಅವರೇ, ನೀವು ನೋಡ್ತಾ ಇದ್ದೀರಿ ಇತ್ತೀಚಿನ ದಿನಮಾನಗಳಲ್ಲಿ ಬೆಂಗಳೂರಿನಲ್ಲಿ ವಿಪರೀತ ಈ ರೀತಿಯ ಕೇಸ್ಗಳು ನಡೀತಾ ಇರುವಂಥದ್ದು, ಕ್ರೈಮ್ಗಳ ಕೇಸ್ಗಳು. ಅದರ ಮಧ್ಯೆ ಈ ರೀತಿ ರಾಜಾರೋಷವಾಗಿ ಮಾದಕ ವಸ್ತುಗಳು ನಾವು ಆರಂಭದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಒಂದು ತಯಾರಿಕಾ ಘಟಕಗಳು ನಡೆಯುತ್ತೆ, ಆರಂಭ ಆಗತ್ತೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತ? ಸರ್, ಇಲ್ಲಿ ಇವಾಗ ಬೆಂಗಳೂರಲ್ಲಿ ನೀವು ಅನ್ಕೊಂಡಂಗೆ ಮೊದಲಿಂದ ಸ್ಥಿತಿಗೂ ಈ ಬದಲಾವಣೆ ಇದೆ. ಇವತ್ತು ಬೆಂಗಳೂರು ಅಂದರೆ ದುಡ್ಡು, ಎಂಥವ್ರು ಕೂಡ ದುಡ್ಡು ಮಾಡ್ಬೋದು. ಅದರಲ್ಲಿ ಮೇನ್ ಯಾರ ಮೇಲೆ ಕಣ್ಣಿಕ್ತಾರೆ ಅಂದರೆ ಎಲ್ಲ ಸ್ಟೂಡೆಂಟ್ಸ್ ಮೇಲೆ ಕಣ್ಣಿಕ್ತಾರೆ. ನಾನು ನೋಡಿದ್ದೀನಿ ಪ್ರತಿಯೊಂದು ಹುಡುಗರ ಮೇಲೆ, ಯಾರು ಚೂಟಿರೋ ಹುಡುಗರ ಮೇಲೆ ಕಣ್ಣಿಕ್ಕಲ್ಲ, ಅಮಾಯಕರನ್ನ ಹುಡುಗರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಈ ಯಾವುದೇ ಪ್ರತಿಷ್ಠಿತ ಸ್ಕೂಲು ಕಾಲೇಜುಗಳಿರ್ತಾರೆ ನೋಡಿ, ಅಮಾಯಕರ ಮೇಲೇ ಇವೆಲ್ಲ ನಡೆಯುವಂಥದ್ದು ಒಂದು. ಆಮೇಲೆ ಬೆಂಗಳೂರಲ್ಲಿ ನಾವು ನಮಗಿಂತ ಹೆಚ್ಚಾಗಿ ವಲಸಿಗರು ಬಂದು ತುಂಬಿಕೊಂಡಿದ್ದಾರೆ ಬೀದಿನಲ್ಲಿ. ಇವತ್ತು ನೀವು ನೋಡ್ತಾ ಇದೀವಲ್ಲ ತೋಟಗಳು. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಮನೆ ಪೊಲೀಸ್ ಅಂತ ಮಾಡ್ತಾರೆ. ಒಂದು ಸ್ಟೇಷನ್ 100 ಜನ ಕೊಡ್ತಾರೆ ಸರ್. 3 ಲಕ್ಷ ಜನ, 100 ಜನ ಕಾಪಾಡೋಕ್ಕಾಗುತ್ತಾ ನಿಮಗೆ? 100 ಜನ ಎಲ್ಲೆಲ್ಲ ಆಗ್ತೀವ ಹೇಳಿ?
ಸಮಸ್ಯೆ ಏನು ಗೊತ್ತಾ ಸರ್ಕಾರದ ನಿನ್ನೆ ಮೊನ್ನೆ ನೋಡಿದೆ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಕುಡಿದ್ಬಿಟ್ಟು ಟೈಟ್ ಆಗಿದ್ರೆ ಮನೆಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಂತ ನಾಚಿಕೆ ಗೇಡಿನ ಸಂಗತಿ ನೀವು ತಿಳ್ಕೊ ಹೇಳ್ತೀನಿ. ಹಿಂಗೆ ಹೋಗ್ತಿದೆ ಕುಡೀರಿ ಅಂತ. ಕುಡೀರಿ, ನೀವು ಏನೋ ಜ್ಞಾನ ತಪ್ಪಿದ್ರೆ ನಿಮ್ಮನ್ನ ಮನೆಗೆ ಕರ್ಕೊಂಡು. ಪೊಲೀಸ್ ಅಂದ್ರೆ ಏನಿರುತ್ತೆ ನೈತಿಕತೆವಾಗಿರುವಂಥ ಪೊಲೀಸ್ ಅವ್ರನ್ನ ಗೃಹ ಮಂತ್ರಿಗಳು ನೀವು ಕುಡಿದ್ರೆ ಪೊಲೀಸ್ ಅವರು ನಿಮ್ಮ ಮನೆ ಕರ್ಕೊಂಡೋಗಿ ಬಿಡ್ತಾರಂದ್ರೆ ಪೊಲೀಸ್ ಇಲಾಖೆ ಕೆಲಸ ಏನು? ಇಷ್ಟು ಒಳ್ಳೆಯವ್ರಾಗಬೇಡಿ ಅಂತ. ಇಷ್ಟು ಒಳ್ಳೆಯವರಲ್ಲ. ಇವಾಗ ಅಲ್ಲಿ ತಿಂದು ಕುಡಿದು ಗಾಂಜಾ ಡ್ರಗ್ಸ್ ಸೇವನೆ ಮಾಡಿ ಮಧ್ಯರಾತ್ರಿ 12 ಗಂಟೆ 1 ಗಂಟೆವರೆಗೂ ಕುಡಿದು ತೇಗಿರೋರ್ನ ಕರ್ಕೊಂಡೋಗಿ ಬಿಡೋಂಥ ಕೆಲಸನ ಪೊಲೀಸ್ ಇಲಾಖೆಗೆ ಇವರು ಹೇಳ್ತಾರಂದ್ರೆ ಗೃಹ ಮಂತ್ರಿಗಳು ಇನ್ನು ಹೆಂಗೆ? ಇವತ್ತು ಮನೆ ಪೊಲೀಸನ್ನ ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲ ಮಾಡಿದ್ರು. ಇವತ್ತು ನೀವು ನೋಡ್ಬೋದು, ಇವಾಗ ತೋಟಗಳಲ್ಲಿ ಮಾಡ್ಕೊಂಡಿದ್ದು ಸರ್. ಬೆಂಗಳೂರು ಅಂದ್ರೆ ದುಡ್ಡು, ಪ್ರತಿಯೊಬ್ಬರಿಗೂ ದುಡ್ಡು ಮಾಡೋಂಥ ಇದು ಬೆಂಗಳೂರಾಗಿದೆ. ಅದಕ್ಕೆ ನಮ್ಮಂತ ಯುವಕರು ಬಲಿ ಆಗ್ತವ್ರೆ. ಇದಕ್ಕೆ ಸರ್ಕಾರಗಳು ಕಟ್ಟುನಿಟ್ಟಾದಂಥ ಪ್ರಯೋಗ ಮಾಡಬೇಕು. ಪೊಲೀಸ್ ಇಲಾಖೆ ಇನ್ನು ಹೆಚ್ಚಬೇಕು ಸರ್. ಬೆಂಗಳೂರಿಗೆ ಇವತ್ತು ಕೋಟಿಗಟ್ಟಲೆ ಜನ ಬರ್ತಾವ್ರೆ. ಒಂದು ದಿವಸಕ್ಕೆ 3 ಲಕ್ಷ 4 ಜನ ವಲಸಿಗರು ಬರ್ತಾವ್ರೆ. ಈ ಪ್ರತಿಯೊಬ್ಬರು ನೀವು ತನಿಖೆ ಮಾಡ್ಕೊಂಡಿರೋಕ್ಕೆ ಸಿಬ್ಬಂದಿಗಳು ಕೊಡ್ತಾ ಇದೆ. ಇವತ್ತು ನೀವು ನೋಡ್ಬೋದು, ಒಂದು ಸ್ಟೇಷನ್ಗೆ 100 ಜನ ಹಾಕ್ಬಿಟ್ಟು ನೀನು 3.5 ಲಕ್ಷ 4 ಲಕ್ಷ ಜನಕ್ಕೆ ಕಾಪಾಡಿರೋಂಥ ಒಂದು ಪೊಲೀಸ್ ಬಿಟ್ ಒಳಗಡೆ ಆಗೋಂಥ ಮಾತಾ ಇದು ಆಗತ್ತಾ? ವಲಸೆಗಾರನ ನೀವು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಏನೋ ಸ್ಥಳೀಯರು ಪೊಲೀಸವರು ಬಾಂಧವ್ಯದಲ್ಲಿ ಇರ್ತಾರೆ. ಅದು ಬಿಟ್ಟರೆ ಯಾವುದೇ ರೀತಿಗೆ ವಲಸೆಗಾರರಿಗೆ ಪೊಲೀಸವರು ಇದಿರಲ್ಲ. ಅವ್ರು ಬರೋದಾಗಿರೋದು ಕಳ್ಳನ ಥರ ಜೀವನ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಮಾಡೋಂಥ ಕೆಲಸ. ಇದು ಬೇರೆ ದೊಡ್ಡದಾಗಿದೆ. ಹೇಳ್ದಷ್ಟು ನೀವು ಸುಲಭವಲ್ಲ. ಇದು ಒಂದೇ ಇದು ಇವತ್ತು ನಿಮ್ಗೆ ಕಣ್ಣಿಗೆ ಬಿತ್ತು, ಇವತ್ತು ಗೊತ್ತಾಗ್ತಿದೆ. ಇದು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುತ್ತೆ. ಇವತ್ತು ನಿಮ್ಗೇನೋ ಟಿ ವಿ ಮಾಧ್ಯಮ ಬಂತು, ಮುಂಬೈಯವರು ಬಂದರು, ಇಲ್ಲಿಂದ ಪೊಲೀಸರು ಕೂಡ ಬೇರೆ ರಾಜ್ಯದಲ್ಲಿ ಹೋಗಿ ಹಿಡ್ಕೊಂಬರೋಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಇದೇನು ದೊಡ್ಡ ವಿಷಯ ಅಲ್ಲ. ಇವತ್ತು ಮುಂಬೈನಲ್ಲಿ ಬಂದ್ಬಿಟ್ಟು ಇಲ್ಲಿ ಹಿಡ್ಕೊಂಡು ಹೋದ ತಕ್ಷಣ 50 ಕೋಟಿ 100 ಕೋಟಿ ಅನ್ನೋದಲ್ಲ. ಎಲ್ಲ ಕಡೆ ಇಡೀ ಭಾರತಾದ್ಯಂತ ಎಲ್ಲ ಕಡೆನೂ ಏನು ಗಾಂಜಾ ಆಗಿರ್ಬೋದು, ಡ್ರಗ್ಸ್ಗಳು ಹೆಚ್ಚಾಗಿ ನಡೀತಾನೆ ಇದೆ. ಇವಾಗ ಮುಂದಕ್ಕೆ ಹೋಗ್ತಾರೆ. ಏನು ಗೊತ್ತಾ ಸರ್, ನಿಮ್ಮ ಮಕ್ಳು ಏನು ಮಾಡ್ತಾನೆ, ಇಲ್ಲ ನನ್ನ ಮಗನು ಗಾಂಜಾ ಬಿಟ್ಟು ಡ್ರಗ್ಸ್ ಹೊಡೆಯಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ತಿದೆ. ಇವತ್ತು ಒಬ್ಬ ಡ್ರಗ್ಸ್ ತಗೊಂಡ ಹುಡುಗನಿಗೆ ಮಾನಸಿಕ ಅಸ್ವಸ್ಥನ ಆಗೋದು, ಸೈಕೋ ರೀತಿ ಬಿಹೇವ್ ಮಾಡೋದು, ಈ ರೀತಿ ದಿನನಿತ್ಯ ಬೇಕಾದ್ರೆ ನೀವು ಏನು ಆರೋಗ್ಯ ಇಲಾಖೆದಲ್ಲಿ ಬೇಕಾದ್ರೆ ನೀವು ತಗೊಳ್ಳಿ. ಇದಕ್ಕೆ ರಿಯಾಬ್ಗಳಿಗೆ ಹೋಗಿ ಚೆಕ್ ಮಾಡಿ. ಮಕ್ಕಳು ನಾನೇ ಕಣ್ಣಾರೆ ನೋಡಿದ್ದೀನಿ ಸರ್. ಸವಲತ್ತಿರೋ ಮಕ್ಕಳು ಇವತ್ತು ಒಳ್ಳೆಯದಲ್ಲಿ ತಂದೆ ತಾಯಿ ಬೆಳೆಸ್ಬೇಕಂದ್ಬಿಟ್ಟು ದೊಡ್ಡ ಪ್ರತಿಷ್ಠಿತ ಕಾಲೇಜುಗಳು ಸೇರಿಸಿ ಇವತ್ತು ಅವರು ಹೆಂಗಿದ್ದಾರೆ, ಸೈಕೋಗಳಾಗ್ತಿದ್ದಾರೆ ಸರ್. ಮಕ್ಕಳು ವಿದ್ಯಾವಂತರಾಗ್ತಾ ಇಲ್ಲ. ಇಲ್ಲಿ ಹೊರ ರಾಜ್ಯದವ್ರು ಮಾಡ್ತಾರೋ ದಾನ್ಲೆ, ಅವ್ರು ಮಾಡ್ತಾರೋ ದುಡ್ಡುಗೋಸ್ಕರ ಅವ್ರು ಮಾಡ್ತಾರೋ ಡ್ರಗ್ಸ್ ಮಾರಾಟದಿಂದ ಇವತ್ತು ನಾಡಿನ ಒಳ್ಳೊಳ್ಳೆ ವಿದ್ಯಾವಂತರು ಹಾಳಾಗೋಕ್ಕೆ ಕಾರಣ ಆಗ್ತಿದೆ. ಸರ್ಕಾರಗಳು ಇದುಗಳು ಎಚ್ಚೆತ್ಕೋಬೇಕು ಸರ್. ಓಕೆ, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಬಸವರಾಜ್ ಮಾಲ್ಗತ್ತಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಬಸವರಾಜ್ ಸರ್, ಈ ಗಂಧದ ನಾಡಿನಲ್ಲಿ ಈ ರೀತಿಯಾಗಿ ಗಾಂಜಾದ ಘಾಟು ಕೇಳಿ ಬರ್ತಾ ಇದೆ. ವಿಪರೀತವಾಗಿ ಫೇಲ್ಯೂರ್, ಪೊಲೀಸ್ ಇಲಾಖೆ ಫೇಲ್ಯೂರ್ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅಂದರೆ ಬೆಂಗಳೂರು ಅನ್ನೋದು ಎಲ್ಲ ವಿಚಾರದಲ್ಲೂ ಸೇಫಾ? ಕ್ರೈಮ್ ಮಾಡೋಕ್ಕೂ ಕೂಡ ಈಸಿ, ಹಾಡಾಗಲೇ ದರೋಡೆ ಮಾಡೋಕ್ಕೂ ಕೂಡ ನಡೀತಾ ಇರುವುದು. ಅಂದರೆ ಸೇಫ್ ಅಂತಂದರೆ ಬೆಂಗಳೂರ ಏನೇ ಯಾವುದೇ ಕೇಸ್ ಆಗಿರಲಿ ಏನು ಆಗುವಂಥ ಅನಾಹುತ ಏನಾಗಿದೆ, ಸೇಫ್ ಅನ್ಲಾರ್ದಕ್ಕೆ ಏನದೆ? ಬೆಂಗಳೂರಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆದರೆ ಬೆಂಗಳೂರು ಸೇಫಾ ಅಂತ ನೀವು ಪ್ರಶ್ನೆ ಮಾಡ್ತೀರಿ. ಇದು ಮಹಾನಗರ, ಇದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗ್ತಾನೆ ಇರ್ತವೆ ಈ ದೇಶದಲ್ಲಿ. ಎಲ್ಲಿ ಆಗೋದಿಲ್ಲ. ಸಣ್ಣ ಪುಟ್ಟ ಅಂತ ಹೇಳ್ತಿರಲ್ಲ, ಯಾವುದು ಇದು? ಅಲ್ಲ, ಹಿಡಿದಿಲ್ಲ, ಹಿಂದೆ ಹಿಡಿದಿಲ್ವಾ? 160 ಕೋಟಿ ಹಿಡಿದಾರಲ್ಲ ಹಿಂದೆ, 2-3 ತಿಂಗಳಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದಾರೆ. ಈ ಸಲ ನ್ಯೂ ಇಯರ್ ಬರ್ತದೆ ಅಂತ ತಿಳ್ಕೊಂಡು ಹೆಚ್ಚಿಗೆ ಡ್ರಗ್ಸ್ ಬರ್ತಾ ಇರ್ತದೆ ಹೊರಗಡೆಯಿಂದ. ಅದು ಒಂದೇ ರೀತಿ ಅಲ್ಲ, ಎಲ್ಲ ರೀತಿಯಿಂದ ಸ್ಮಗ್ಲಿಂಗ್ ಆಗ್ತದೆ. ಕೊರಿಯರ್ದಲ್ಲಿ ಬರ್ತದೆ, ಬೈ ಪೋಸ್ಟ್ ಬರ್ತದೆ, ಬಸ್ನಲ್ಲಿ ಬರ್ತದೆ, ಟ್ರೈನ್ದಲ್ಲಿ ಬರ್ತದೆ, ಗೂಡ್ಸ್ನಲ್ಲಿ ಬರ್ತದೆ, ಇದರಲ್ಲಿ ಫ್ಲೈಟ್ನಲ್ಲಿ ಬರ್ತದೆ. ಬೇಕಾದಷ್ಟು ದಾರಿಗಳಿದ್ದಾವೆ ಬರಲಿಕ್ಕೆ. ಮತ್ತು ಅದು ಅಲ್ಲದೆ ಇಲ್ಲೇ ಪ್ರೊಡಕ್ಟ್ ಮಾಡುವಂಥ ಸಿಸ್ಟಮನ್ನು ಗೂಗಲ್ದಲ್ಲಿ ಎಲ್ಲ ಹೇಗೆ ಡ್ರಗ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಅದು ನೋಡ್ಕೊಂಡು ಇಲ್ಲೇ ಮಾಡ್ತಾರೆ, ಡ್ರಗ್ಸನ್ನು ಪ್ರೊಡಕ್ಟ್ ಮಾಡ್ತಾರೆ. ಸೊ ಈ ಥರ ಅನೇಕ ಅವಕಾಶಗಳು ಇರೋದರಿಂದ ಮತ್ತು ನುರಿತ ವ್ಯಕ್ತಿಗಳೇ ಇದನ್ನು ಮಾಡ್ತಾ ಇದ್ದಾರೆ. ಸುಮಾರು ಜನ ನೋಡಿ, ಸುಮಾರು ಇತ್ತಿತ್ತಲಾಗಿ ಇವರು ಹೊಸ ಕಮಿಷನರ್ ಬಂದ ಮೇಲೆ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದಾರೆ. ಇವರು ಸಿಂಗ್ ಅವರು ಬಂದ ಮೇಲೆ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕೇಸ್ಗಳು ಮಾಡಿದ್ದಾರೆ. ಸುಮಾರು ಒಂದು 500 ಕೇಸ್ಗಳು ಇಲ್ಲಿವರೆಗೂ ಬುಕ್ ಮಾಡಿದ್ದಾರೆ. ಸುಮಾರು ಜನ ಒಂದು ಮೋರ್ ದ್ಯಾನ್ 300-400 ಪೆಡ್ಲರ್ಸ್ಗಳಿಗೆ, 3-4 ಫ್ಯಾಕ್ಟ್ರಿಗಳಿಗೆ ಸೀಸ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದಾರಲ್ಲ. ಮತ್ತು ಇನ್ನು ಇದು ನ್ಯೂ ಇಯರ್ ಅಂದ್ಕೊಳ್ಳಿ ಸ್ಪೆಷಲ್ ಡ್ರೈವ್ ಇದ್ದೇ ಇರ್ತದೆ. ಇದು ಇಲ್ಲಿ ಯುವಕರು ಜಾಸ್ತಿ ಇದ್ದಾರೆ. ಪ್ರಶ್ನೆ ಇರೋದು ಅಲ್ಲಿ 3 ಸ್ಟೇಷನ್ ಬರುತ್ತೆ ಸರ್.
ಈ ಪರಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ರು ಕೂಡ ಅವರಿಗೆ ಮಾಹಿತಿ ಇರ್ಲಿಲ್ವಾ ಅನ್ನೋದು. ನೋಡಿ, ಬಾಗಲೂರಲ್ಲಿ ನಾನು ಅಲ್ಲೇ DCP ಆಗಿ ಕೆಲಸ ಮಾಡಿದ್ದೇನೆ, 3 ವರ್ಷ ಅಲ್ಲೇ ಇದ್ದೆ ನಾನು. ಬಾಗಲೂರಿಂದ 3-4 ಕಿಲೋಮೀಟರ್ ಹೊರಗಡೆ ತೋಟದ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಅವರು. ಹೌದು, ತೋಟದ ಮನೆಯಲ್ಲಿ ಮಾಡಿದ್ದವರು. ಅಲ್ಲಿ ಹೋಗಿ ಬಾಂಬೆ ಪೊಲೀಸರು ನಮ್ಮವರು ಹೋಗಿ ರೇಡ್ ಮಾಡಿದ್ದಾರೆ. ರೇಡ್ ಮಾಡಿ ಅದನ್ನು ಹಿಡಿದಿದ್ದಾರೆ. ಅವರು ಹೇಳ್ತಾರೆ 50 ಕೋಟಿ ಸಿಕ್ಕಿದೆ ಅಂತ, ಇವ್ರು ಹೇಳ್ತಾರೆ 2 ಕೋಟಿ ಇದೇನೋ ಇದಂತ ಇವ್ರು ಹೇಳ್ತಾ ಇದ್ದಾರೆ. ಅದೇನೋ ಫಿಗರ್ದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನೇ ಇರಲಿ, ಒಟ್ಟೆ ಹಿಡಿದಿದ್ದಾರೆ, ಸಿಕ್ಕಿದೆ, ಅದನ್ನು ಕೇಸ್ ಮಾಡ್ತಾರೆ. ಅದೇನು ಸಿಟಿಯಲ್ಲಿ ಮಾಡಿದ್ದಾರೆ ಅಂದರೆ ಫೇಲ್ಯೂರ್ ಅದು. ಸ್ಟೇಷನ್ದಲ್ಲಿ ಅದು ಊರು ಹೊರಗಡೆ 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ತೋಟದ ಒಂದು ಪಂಪ್ ಹೌಸ್ ಥರ ಇರುವಂಥ ಶೆಡ್ನಲ್ಲಿ ಮಾಡ್ತಾರೆ ಅಂದರೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಪೊಲೀಸರಿಗೆ. ಅದೇನು ನಾವು ನಾವೇನೋ ಇದು ಸರ್ವವ್ಯಾಪ್ತಿ ಎಂತಾರೆ ಸರ್ವಜ್ಞಗಳೆಲ್ಲ ನಾವು ಎಲ್ಲ ತಿಳ್ಕೊಳ್ಳಿಕ್ಕೆ ಎಲ್ಲಿ ಏನು ನಡೀತದೆ ಅನ್ನೋದು ಬಂದು ಮಾಹಿತಿ ತೆಗಿಲಿಕ್ಕೆ ಒಂದು ಇತಿಮಿತಿ ಇರ್ತದೆ. ಪೊಲೀಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ನಮಗೆ ಎಷ್ಟು ಇತಿಮಿ ಇರ್ತದೆ ಅಷ್ಟು ಮಾಹಿತಿಯನ್ನು ತೆಗಿತಾರೆ. ಬಟ್ ನೀವು ಸಿಟಿಯಲ್ಲಿ ಇದ್ದುಕೊಂಡು ಅದು ಮಾಹಿತಿ ಸಿಕ್ಕಿಲ್ಲ ಅಂತಂದ್ರೆ ದಟ್ ಈಸ್ ಫೇಲ್ಯೂರ್. ಇದು ಊರು ಹೊರಗಡೆ 4 ಕಿಲೋಮೀಟರ್ ದಾಟಿ ತೋಟದ ಮನೆಯಲ್ಲಿ ಮಾಡಿದ್ದಾರೆ, ಸೆಡ್ನಲ್ಲಿ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್ ಔಟ್. ಆದರೂ ಆ ಮಾಹಿತಿಯಿಂದ ಮಾಡಿದ್ದಾರೆ, ಬಂದ್ ಮಾಡಿ ರೇಡ್ ಮಾಡಿದ್ದಾರೆ, ಸಿಕ್ಕಿದೆ. ನಾವು ಸುಮಾರು ಸಲ ರೇಡ್ ಮಾಡಿದ್ದೇವೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ಆಂಧ್ರದಲ್ಲಿ ಹೋಗಿ ರೇಡ್ ಮಾಡಿದ್ದೇವೆ, ಬಾಂಬೆದಲ್ಲಿ ರೇಡ್ ಮಾಡಿದ್ದೇವೆ, ಇದರಲ್ಲಿ ಆಸಾಮ್ದಲ್ಲಿ ಹೋಗಿ ರೇಡ್ ಮಾಡಿದ್ದೇವೆ, ನೇಪಾಳದಲ್ಲಿ ಹೋಗಿ ರೇಡ್ ಮಾಡಿದ್ದೇವೆ. ಇಲ್ಲೇ ಅಂತಲ್ಲ, ಒಂದೇ ಪ್ಲೇಸ್ ಅಂತಲ್ಲ, ಎಲ್ಲ ಕಡೆ ಹೋಗಿ ರೇಡ್ ಮಾಡ್ತೇವೆ. ನಮಗೂ ಮಾಹಿತಿ ಇರ್ತದೆ, ಆ ಪ್ರಕಾರ ಅವ್ರಿಗೆ ಮಾಹಿತಿ ಇರ್ತದೆ. ಯಾವ ಮಾಹಿತಿ ಪ್ರಕಾರ ಏನೇನು ಆಗ್ತದೆ ಅಲ್ಲೆಲ್ಲಿ ಆ ಪ್ರಕಾರ ನಾವು ರೇಡನ್ನು ಮಾಡ್ತಿರ್ತೇವೆ, ಇಲ್ಲ ಅಂತಲ್ಲ. ಈ ಸಲ ಬಂದ್ ಮಾಡಿದ್ದಾರೆ, ಅದರಿಂದ ಯಾರೋ ಬಂದ್ ಮಾಡಿದ್ರೆ ಅಂತ ಪೊಲೀಸ್ ಫೇಲ್ಯೂರ್ ಅಂತ ಅನ್ನೋದು ದಟ್ ಈಸ್ ರಾಂಗ್. ನಾವು ಸುಮ್ಮನೆ ಕೈಕಟ್ಟಿ ಕೂತಾರೇನೋ ಪೊಲೀಸರು ನಿದ್ದೆ ಮಾಡ್ತಾ ಇದ್ದಾರೆ, ಇವರು ಯಾವುದೂ ಅದ್ರ ಬಗ್ಗೆ ಲಕ್ಷಣ ಇಲ್ಲ ಅಂತ ಅನ್ನೋಂಗಿಲ್ಲ. ಸಾಕಷ್ಟು ಕೇಸುಗಳು ಮಾಡಿದ್ದಾರೆ. ಇದು ನ್ಯೂ ಇಯರ್ ಡೇ ದಿವಸ ಸ್ಪೆಷಲ್ ಆಗಿ ನಡೀತಾ ಇರ್ತದೆ ಕೇಸುಗಳು ಬೇಕಾದಷ್ಟು ಮಾಡಿದ್ದಾರೆ, ಅವಾಗ ಮಾಡ್ತಾ ಇದ್ದಾರೆ. ಇನ್ನೂ ಸಿಗ್ತವೆ, ನೀವು ಇಲ್ಲೇ ಮುಗಿದಿಲ್ಲ, ಇನ್ನೂ ಸಿಗ್ತವೆ, ಇನ್ನೂ ರೇಡ್ ಮಾಡ್ತಾನೆ ಇರ್ತಾರೆ. ಇದರ ಅರ್ಥ ಪೊಲೀಸರು ಫೇಲ್ಯೂರ್ ಅಂತಲ್ಲ. ನಮ್ಮವರು ಸಾಕಷ್ಟು ಮುಂಜಾಗ್ರತೆ ಕ್ರಮ ತಗೋಬೇಕು, ಇನ್ನೂ ತಗೋಬೇಕು, ಪ್ರಯತ್ನ ಮಾಡಿ ಇನ್ನೂ ಹಿಡಿಬೇಕು, ಇನ್ನೂ ಮಾಹಿತಿಯನ್ನು ತೆಗಿಬೇಕು ಪೊಲೀಸರು. ಮಹೇಂದ್ರ ಅವರು, ನೀವು PG ಮಾಲೀಕರಾಗಿರೋದ್ರಿಂದಾಗಿ ಹೊಸ ವರ್ಷಕ್ಕೆ ನಿಮ್ಮ ಕಡೆಯಿಂದ ಯಾವ ರೀತಿಯಾಗಿ ತಯಾರಿ ನಡೀತೆ? ಇಂಥ ಕಿಡಿಗೇಡಿಗಳನ್ನು ಕಟ್ಟಾಕಬೇಕು ಅಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮ ಹೇಗಿರುತ್ತೆ? ಅಂದರೆ ಯಾರೋ ಬಂದರೆ ಅವ್ರನ್ನ ಹೇಗೆ ನೀವು ನೋಡ್ತೀರಿ ಅಂತ? ನಾವು ಸಂಘದ ವತಿಯಿಂದ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ. ಹೊಸ ವರ್ಷದ ಸಂಭ್ರಮಾಚರಣೆ ಹೊರತುಪಡಿಸಿ ಉಳಿದಂಥ ಸಮಯದಲ್ಲಿ ಕೂಡ ಸಾಕಷ್ಟು ಭದ್ರತೆನ ಸೂಚನೆಗಳನ್ನು ಕೊಟ್ಟಿರ್ತೇವೆ ನಾವು. ಈ ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಇನ್ನೂ ಹೆಚ್ಚಿನ ಭದ್ರತೆ ಅಂದರೆ ಯಾವ ರೀತಿ ಅಂತಂದರೆ, ಈಗ ಸೌಂಡ್ ಸಿಸ್ಟಮ್ನ ಅಲೋ ಮಾಡ್ತಕ್ಕಂಥದ್ದು, ಮತ್ತು ಸ್ಮೋಕಿಂಗು ಅಥವಾ ಡ್ರಿಂಕ್ಸ್ಗೆ ಆಲ್ಕೋಹಾಲ್ಗೆ ಅಲೋ ಮಾಡೋಂಥದ್ದು. ಅಂದರೆ ಗೊತ್ತಿಲ್ಲದೆ ರೂಮ್ಗಳಲ್ಲಿ ಮಾಡೋದಕ್ಕೆ ಕೂಡ ಅವಕಾಶ ಕೊಡ್ದಂಗೆ ಕಟ್ಟುನಿಟ್ಟಿನ ತಪಾಸಣೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ PG ಮಾಲೀಕರಿಗೂ ಸೂಚನೆ ಕೊಟ್ಟಿದ್ದೇವೆ ನಾವು. ಯಾಕಂತ ಹೇಳಿದ್ರೆ ನಾವು ಜಾಗೃತಿ ಮೂಡಿಸ್ಬೇಕು. ಆಗುವಂಥ ಅನಾಹುತನ ತಪ್ಪಿಸ್ಲಿಕ್ಕೆ ಮೊದಲೇ ಪ್ರಿಕಾಷನ್ಸ್ ತಗೋಬೇಕಾಗ್ತದೆ. ಅದಾದ ನಂತರ ನಾವು ಸಫರ್ ಪಡೋದಕ್ಕಿಂತ ಅದಕ್ಕೆ ಎಲ್ಲರೂ ಹೊಣೆಗಾರರಾಗ್ತಾರೆ. ಅವ್ರಿಗಾದಂಥ ಅಚಾತುರ್ಯನ ಮತ್ತೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಅದರಿಂದ PG ಮಾಲೀಕರಾಗ್ಬೋದು, PG ಆಸ್ಪಿರೆಂಟ್ಸ್ ಇರ್ಬೋದು, PGಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಎಲ್ಲರಿಗೂ ನಾವು ಫಸ್ಟೇ ಜಾಗೃತಿ ಮೂಡಿಸಲಿಕ್ಕೆ ಎಲ್ಲ ಮಾಲೀಕರಿಗೂ ಸೂಚನೆ ಕೊಟ್ಟಿದ್ದೇವೆ. ಸೊ ಯಾವುದೇ ರೀತಿ ಕಠಿಣ ಕ್ರಮ ಆಗಬಾರ್ದು. ಅಂದರೆ PG ಮುಂದೆ ಬಂದ್ಬಿಟ್ಟು ಗರ್ಲ್ಸ್ PG ಮುಂದೆ ಬಂದ್ಬಿಟ್ಟು ಅವ್ರಿಗೆ ವಿಶ್ ಮಾಡಲಿಕ್ಕಾಗಲಿ ಅದಕ್ಕೆ ಅವಕಾಶ ಇಲ್ಲ. ನೋಟಿಸ್ ಬೋರ್ಡೆಲ್ಲ ಹಾಕಲಿಕ್ಕೆ ಹೇಳಿದ್ದೀವಿ. ಓರಲಿ ಅಲ್ದಿರ ರೈಟಿಂಗಲ್ಲಿ ಕೂಡ ನೋಟಿಸ್ ಬೋರ್ಡ್ ಹಾಕ್ಲಿಕ್ಕೆ ಹೇಳಿದ್ದೇವೆ. ಅದು ಬಿಟ್ಟು ಸ್ಮೋಕಿಂಗ್ ರೋಡಲ್ಲಾಗಲಿ, ಸೆಲೆಬ್ರೇಷನ್ಗಾಗಲಿ, ಕೇಕ್ ಕಟ್ಟಿಂಗ್ ಆಗಲಿ, PGನಲ್ಲಿ ಸೆಲೆಬ್ರೇಷನ್ ಮಾಡೋಂಥದ್ದಾಗಲಿ ಅದು ಯಾವುದು ಇರ್ಕೂಡ್ದು. 3 ದಿನ ಕಟ್ಟುನಿಟ್ಟಾಗಿ ಜಾಗೃತವಾಗಿ ನೋಡ್ಕೊಳ್ಬೇಕು. ಅಲ್ಲ, ಸೆಲೆಬ್ರೇಷನ್ ಲಿಮಿಟ್ ಅಲ್ಲಿ ಕ್ರೌಡ್ ಆಗ್ದಿರಾ. ಈಗ ಅಕ್ಕಪಕ್ಕ ಅವ್ರಿಗೆ ತೊಂದರೆ ಆಗಬಾರ್ದು. ನಾವು ಮುದುಕರಿದೀವಿ, ನಾವು ಸುಮ್ಮನೆ ಏನೋ ಮನೆಯಾಗ ಬೀಳ್ತೀವಿ ಅಡ್ಪೆಗೆ ಹಾಕಂತ. ಬಟ್ ಯಂಗ್ಸ್ಟರ್ಸ್ ಮಾಡೋದು ಬೇಡ. ಈಗ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಸೂಚನೆ ಕೊಟ್ಟಿದ್ದಾರೆ, ಮಾಡೋದು ಬೇಡ ಅಂತಲ್ಲ, ಏನೇನು ಅನಾಹುತ ಆಗ್ಲಾರ್ದಂಗೆ, ಬೇರೆಯವ್ರಿಗೆ ತೊಂದರೆ ಆಗ್ಲಾರ್ದಂಗೆ, ಹೌದು, ಸೌಂಡ್ ಕಡಿಮೆ ಇಟ್ಟುಕೊಂಡು ನಿಮ್ಮಷ್ಟಕ್ಕೆ ನೀವೇ ಮಾಡಿ. ಟೈಮ್ ಗೇಟ್ ಕ್ಲೋಸ್ ಮಾಡ್ಲಿಕ್ಕೆ ಟೈಮ್ ಹೌದು, 1 ಗಂಟೆ ಒಳಗೆ 12:30 1 ಗಂಟೆ ಕ್ಲೋಸ್ ಮಾಡ್ಬೇಕಂತ ಹೇಳಿದೆ. ನಿಮ್ಮ ಸೆಲೆಬ್ರೇಷನ್ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ದೊಡ್ಡ ಕ್ರೌಡ್ ಆಗ್ದಿರಾ 4-5 ಜನ. ಈಗ PG ಅಂತ ಬಂದಾಗ ನಿಮ್ಮ 5,000 ಇದ್ರು ಕೂಡ ಇನ್ನೊಬ್ಬ ವ್ಯಕ್ತಿ ನಾನು 10,000 ಕೊಡ್ತೀನಿ ಅಂತ ಬರ್ತಾರೆ, ಅದನ್ನ ಜಾಗ ಕೊಡ್ತೀರಾ ಹೇಗೆ? ಆ ರೀತಿ ಇರೋ ಅವಕಾಶ ಕೊಡಬಾರ್ದು ಅಂತಲೇ ನಾವು ಹೇಳ್ತೀವಿ. ಕೊಡೋದಿಲ್ಲ. 5,000 ಜಾಗ 10,000 ರೂಪಾಯಿ ಕೊಡ್ತಂದು ಯಾಕೆ ಬರ್ತಾರೆ ಅವರು?
ಫ್ರೆಂಡ್ಸ್ ಕರ್ಕೊಂಬರಕ್ಕೆ ಫ್ರೆಂಡ್ಸ್ ಓಕೆ ಗೆಸ್ಟ್ ಬರ್ಲಿಕ್ಕೆ ಗೆಸ್ಟಿಗೆ ಬರ್ಲಿಕ್ಕೆ ಈ 3 ದಿನ ಮಾತ್ರ ಕಟ್ಟಿಗೆ ಯಾರನ್ನು ಸೇರಿಸ್ಕೋಬಾರ್ದು ಅಂತ ನಾವು ಹೇಳಿದ್ವಿ. ನಾವು ಮಾಡಬಾರ್ದು ಅಂತ ನಾವು ಕ್ರಮ ತಗೊಂಡಿದ್ವಿ. ನಾವು ಬೇರೆ ಕಡೆ ಸೆಲೆಬ್ರೇಷನ್ ಮಾಡಿಕೊಳ್ಳಿ, ಇಲ್ಲ ಆ ರೀತಿ ಬೇಡ, ಅದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಸೂಚನೆ ಕೊಟ್ಟಿದ್ದೇವೆ. ಕಂಪಲ್ಸರಿ ಕ್ಯಾಮ್ರಾ ಹಾಕ್ರಿ ಎಲ್ಲ ಒಳಗಡೆ ಎಂಟ್ರೆನ್ಸ್ಗೆ, ಒಳಗಡೆ ಹೊರಗಡೆ. ಇಲ್ಲ, ಕಳೆದ 10 ವರ್ಷಗಳಿಂದ ಅದು ಜಾಗೃತಿ ಮೂಡಿಸಿ ಎಲ್ಲರದ್ದು ಎಲ್ಲ ಹಾಕಿರ್ತಾರೆ, ಅವು ವರ್ಕ್ ಮಾಡಿರೋದಿಲ್ಲ. ಒಳ್ಳೆ ಕ್ಯಾಮ್ರಾ ಇರಲಿ, ಸುಮ್ಮನೆ ಬೇಕು ಬೇಡ ಒಂದು ಸಿಕ್ಸಿಡ್ತಾರೆ, ಬಂದು 5,000 10,000 ಸಿಗ್ತವೆ, ಅಂಥವು ಬೇಡ. ಸ್ವಲ್ಪ ಕ್ಲಾರಿಟಿ ಇರುವಂಥ ಡಿಜಿಟಲ್ ಕ್ಯಾಮ್ರಾಗಳು ಹಾಕಿದ್ರೆ ಸ್ವಲ್ಪ ರಿಕಾರ್ಡಿಂಗ್ ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಅಡ್ಡಿ ಇಲ್ಲ, ಕಾಸ್ಟ್ಲಿ ಅಂದ್ರೆ ಭಾಳನೆಲ್ಲ ಒಂದು 15-20 ಸಾವಿರದಲ್ಲಿ ಸಿಗ್ತದೆ. ಅಂತ ಒಳ್ಳೆ ಕ್ಯಾಮ್ರಾ ಹಾಕ್ಲಿ, ಮತ್ತೆ ಎಷ್ಟು ಹಾಕಿರ್ತಾರೆ ಅದು ನೋಡ್ಕೊಳ್ಳಿ. ಆಮೇಲೆ ಎಕ್ಸ್ಟಿಂಗ್ವಿಷರ್ ಇರ್ತದಲ್ಲ, ಈ ಅನಾಹುತ ಉರಿ ಹತ್ತು ಅದು ಏನು ಮಾಡ್ತು ಅದನ್ನು ಇಟ್ಕೊಳ್ರಿ, ತಂದು ಇಟ್ಕೊಳ್ರಿ ಒಳಗಡೆ. ನೀರು ಸ್ವಲ್ಪ ಸ್ಟೋರೇಜ್ ಮಾಡ್ಕೊಳ್ಳಿ, ಅಂದ್ರೆ ಅಡ್ಡಿ ಇಲ್ಲ. ಓಕೆ, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಹೈಕೋರ್ಟ್ ವಕೀಲರಾಗಿರುವಂಥ RLN ಮೂರ್ತಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. 3 ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಡ್ರಗ್ಸ್ ಜಾಲ ಸರ್ ಇದು. ಮುಂಬೈ ಪೊಲೀಸ್ನವರಿಗೆ ಮಾಹಿತಿ ಇರುತ್ತೆ, ಬಟ್ ನಮ್ಮ ಬೆಂಗಳೂರು ಪೊಲೀಸರಿಗೆ ಮಾಹಿತಿನೇ ಇರೋದಿಲ್ಲ ಅನ್ನುವಂಥದ್ದು. ಏನು ಹೇಳ್ತೀರಿ? ನೋಡಿ, ಇತ್ತೀಚೆಗೆ ಏನಾಗಿದೆ, ಪೊಲೀಸ್ನವರೇ ಕಳ್ತನದಲ್ಲಿ ಭಾಗಿಯಾಗಿ ವಾರಕ್ಕೆ ಒಂದೊಂದು ಕೇಸ್ ಬರ್ತಾವೆ ಬೆಂಗಳೂರಿನಲ್ಲಿ. ಇನ್ಸ್ಪೆಕ್ಟ್ರ್ ಯಾವುದೋ ಒಂದು ಸೆಕ್ಸ್ ಸ್ಕ್ಯಾಂಡಲು, ಇಲ್ಲ ಫೈನಾನ್ಷಿಯಲ್ ಸ್ಕ್ಯಾಂಡಲು, ಯಾವುದೋ ಡ್ರಗ್ಸ್ ಸ್ಕ್ಯಾಂಡಲಲ್ಲಿ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಡಿ ಸಿ ಪಿದು ಗೊತ್ತಾಗ್ತಿಲ್ಲ. ಈ ಪೊಲೀಸ್ ಇನ್ಸ್ಪೆಕ್ಟ್ರುಗಳದೆಲ್ಲ ಈಗ ದಿನನಿತ್ಯ ಪೇಪರಲ್ಲಿ ಓದ್ತಾ ಇದ್ವಿ ನಾವು. ಇಂಥ ಒಂದು ಪೊಲೀಸ್ ವ್ಯವಸ್ಥೆನ ನೀವು ಯಾವ ರೀತಿ ನಂಬಿಕೆ ಇಟ್ಟು ನೀವು ಸರ್ಕಾರ ನಡೆಸ್ತೀರಾ? ನಿಮ್ಮಲ್ಲೇ ಕಳ್ತನ, ನಿಮ್ಮಲ್ಲೇ ಎಲ್ಲ ಅಬ್ಯೂಸ್ ಆಗಿದೆ. ನೀವೇ ಯಾಕೆ ಮಾಡಿಸಿರ್ಬಾರ್ದು? ಪೊಲೀಸ್ನವರೇ ಯಾಕೆ ಮಾಡಿಸಿರ್ಬಾರ್ದು ಡ್ರಗ್ ಅಬ್ಯೂಸ್ನ? ನಿಮ್ಮಲ್ಲೇ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನಿಮ್ಮಲ್ಲೇ ಯಾರ್ಯಾರಿಗೆ ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಟ್ರೈನಿಂಗ್ ಕೊಟ್ಕೊಂಡು ನೀವು ಬ್ಯಾಂಕ್ ದರೋಡೆ ಮಾಡಿಸ್ತೋರು ನೀವು. ಆಮೇಲೆ ಪೊಲೀಸ್ ಠಾಣೆಗೆ ಹೆಣ್ಮಕ್ಳು ಬಂದರೆ ಮಂಚಕ್ಕೆ ಕರೆಯೋರು ನೀವೇನು ಮಾಡಲ್ಲ ಪೊಲೀಸ್ನವರು. ಹಂಗಾಗಿ ಈಗ ಇದು ಬೆಂಗಳೂರು ಪೊಲೀಸ್ ಮೇಲೆ ಸಂಶಯಾಸ್ಪದವಾದ ಒಂದು ಹೊಗೆ ಆಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ಡಿಸೆಂಬರ್ನ ಆಗಿರ್ತಕ್ಕಂಥ ಘಟನೆಗಳು. ಒಂದು ಸ್ಟೇಷನ್ಗೆ ಹೋದರೆ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ, ಇನ್ನೊಂದು ಸ್ಟೇಷನ್ಗೆ ಬಂದರೆ ಒಡವೆ ಮಂಚಕ್ಕೆ ಕರಿತಾನೆ, ಇನ್ನೊಂದು ಸ್ಟೇಷನ್ಗೆ ಬಂದರೆ ಡ್ರಗ್ಸ್ನ ಕಳ್ತನ ಮಾಡೋಕ್ಕೆ ಡ್ರಗ್ಸ್ನ ತುಂಬಿಟ್ಕೊತಾನೆ, ಇನ್ನೊಂದು ಪೊಲೀಸ್ ಠಾಣೆಗೆ ಹೋದರೆ ಕಾನ್ಸ್ಟೇಬಲ್ಗೆ ಬರೀ ಸಸ್ಪೆಂಡ್ ಅಂತ ಮಾಡಿಸ್ತೀರಿ ರೀ. ಕಮಿಷನರ್ ನಾಚಿಕೆ ಆಗಲ್ವೇನ್ರಿ ನಿಮಗೆ? ಬರೀ ಸಸ್ಪೆಂಡ್ ಮಾಡ್ತೀರಿ ರೀ ಅವನಿಗೆ. ಹೆಂಗೆ ಸಸ್ಪೆಂಡ್ ಅರ್ಥ ಹೆಂಗೆ ಗೊತ್ತೇನ್ರಿ? ಅವನ್ನ ಲೀವ್ ಮೇಲೆ ಕಳಿಸು, ಸಂಬಳ ಕೊಡು ಅವನಿಗೆ. ಅವನ ಅಲ್ಲ ರೀ, ಅವ್ನ ಸಂಬಳ ತಡೆ ಹಿಡಿದು ಅವನ ಜೇಸಿ ಕಳ್ಸೋಕ್ಕಾಗಲ್ಲ. ಅಭಿಪ್ರಾಯ ಏನು ಸಚಿವರ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಸಚಿವರು ಸರ್, ಅವರು ಯಾವ ಕಾಂಗ್ರೆಸ್ಸು JDS BJP ಸಚಿವರಲ್ಲ. ಅವರು ಕರ್ನಾಟಕ ಸರ್ಕಾರದ ರಾಜ್ಯ ಸಚಿವರಾಗಿದ್ದಾರೆ. ಅವರು ವಿಫಲರಾಗ್ತಿದ್ದಾರೆ ಸರ್. ಲಾ ಆ್ಯಂಡ್ ಆರ್ಡರ್ ಮಾಡಿ ವಿಫಲಾಗ್ತಿದ್ದಾರೆ ಸರ್. ಆಮೇಲೆ ಈ ಡ್ರಗ್ಸ್ ವಿಚಾರ ಇದೆಯಲ್ಲ, ಇದು ಸೀಸನ್, ಇದು ಡ್ರಗ್ಸು ಸೇಲ್ ಆಗಿ ದುಡ್ಡು ಮಾಡೋಂಥ ಸೀಸನ್ನು. ಇದರಲ್ಲಿ ಪೊಲೀಸ್ನವರು, ರಾಜಕಾರಣಿಗಳು, ಮಾಫಿಯಾದವರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇನ್ವಾಲ್ವ್ ಆಗಿ ಧರ್ಮಾತೀತವಾಗಿ ಡ್ರಗ್ಸ್ನ ಅಬ್ಯೂಸ್ ಏನು ಡ್ರಗ್ಸ್ ಕಾನೂನಲ್ಲಿದೆ ಅದನ್ನೆಲ್ಲ ಮೀರಿ ದಾಸ್ತಾನು ಮಾಡೋದಾಗ್ಬೋದು, ಸರಬರಾಜು ಮಾಡೋದಾಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗ್ಬೋದು, ಕನ್ಸ್ಯೂಮರ್ ಪೆಡ್ಲರ್ ಆಗ್ಬೋದು. ಆಮೇಲೆ ನೋಡಿ, ನಾವು ಸುಮ್ಮನೆ ಯಾರೋ ಬ್ರಿಟಿಷ್ ಮಾಡಿಕೊಟ್ಟಿದ್ದ ಕಾನೂನನ್ನ ಕಾಪಿ ಮಾಡ್ಕೊಂಡು ಬಂದು ಅವನು ಡ್ರಗ್ ಪೆಡ್ಲರು, ಅವ್ನು ಹಂಗೆ ಮಾಡಬಾರ್ದು ಹಿಂಗೆ ಎಲ್ಲಿದೆಯಪ್ಪ ಅವೇರ್ನೆಸ್ ಇವ್ರಿಗೆ? ಕೋರ್ಟಲ್ಲಿ ಹೇಳ್ತಾರೆ ಜಡ್ಜಿ 1 ಲಕ್ಷ ರೂಪಾಯಿ ದಂಡ ಆಗ್ತದೆ. ನಾನೇ ಮೊನ್ನೆ ಇತ್ತೀಚೆಗೆ ಡ್ರಗ್ಸ್ ಕೇಸ್ ನಡೆಸಿ ಬೇಲ್ ಕೊಡಿಸ್ಬೇಕಾದ್ರೆ ಆತನಿಗೆ 1 ಲಕ್ಷ ದಂಡ ಹಾಕಿದ್ರು. ದಂಡ ಅಲ್ಲ, ಡಿಪಾಸಿಟ್ ಕಟ್ಟು ಅಂದರು. ಅವನಿಗೆ ವಿತಿನ್ 2 ಡೇಸ್ ದುಡ್ಡು ತಂದು ಕೊಟ್ಟ. ಅದೇ ನಮಗೆ 10,000 ಕೊಡು ಅಂದರೆ 2 ಡೇಸ್ ಅಲ್ಲ 3 ಡೇಸ್ ಆಗಲ್ಲ ನಮ್ಮ ಕೈಲಿ ಕೊಡೋಕ್ಕೆ. ಅರ್ಥ ಮಾಡ್ಕೊಳ್ಳಿ, ಡ್ರಗ್ಸ್ ಮಾಡೋ ಎಷ್ಟು ಮಟ್ಟ ಸಾವುಕಾರ ಇದ್ದಾರೆ ಅಂತ. ನೋಡಿ ಸರ್, ನಾವು ಹೇಳೋದು ಡ್ರಗ್ಸ್ ಕಾನೂನು ನೋಡಿ. ನಮ್ಮಲ್ಲಿ ಸರ್, ಈಗ ನಮ್ಮಲ್ಲಿ ನಿಯಂತ್ರಣ ಬೇರೆ, ನಿಷೇಧ ಬೇರೆ ಸರ್. ನಮ್ಮಲ್ಲಿ ಜೂಜು ನಿಯಂತ್ರಣ, ಡ್ರಗ್ಸು ನಿಯಂತ್ರಣ, ನಿಷೇಧ ಯಾವುದಕ್ಕಿದೆ ಸರ್? ಲಾಟ್ರಿ ನಿಷೇಧ. ಇಂಥ ಒಂದು ಕಾನೂನು ಬದಲಾವಣೆ ಕಾಲಕ್ಕೆ ಆಗಬೇಕು ಸರ್. ಈಗ ಸರ್ಕಾರ ಸಿಗರೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತದೆ, ಅದು ನಿಯಂತ್ರಣ. ಅದೇ ನೀವು ಸಿಗರೇಟ್ ಏನೋ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಿಮಗೆ ಶಿಕ್ಷೆ, ಡ್ರಗ್ಸು ಅಬ್ಯೂಸ್ ಆಗಿದೆ ಶಿಕ್ಷೆ. ಅದಕ್ಕೆ ನಾನು ಹೇಳೋದು ಸರ್, ಕೆಲವು ನಿಷೇಧ ಕಾಲಕ್ಕೆ ನಿಷೇಧ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಇಲ್ಲ ನಿಯಂತ್ರಣ ಮಾಡಿ, ಇಲ್ಲ ಕಾನೂನು ಅರಿವು ಮೂಡಿಸಿ. ಈಗ ನೀವು ನಮ್ಮಲ್ಲಿ ಕಮರ್ಷಿಯಲ್ ಕ್ವಾಂಟಿಟಿ ಅಂತೆ, ಆಮೇಲೆ ನಾನ್ ಕಮರ್ಷಿಯಲ್ ಕ್ವಾಂಟಿಟಿ ಅಂತೆ, ಆಮೇಲೆ ಕಮರ್ಷಿಯಲ್ಲು ನಾನ್ ಕಮರ್ಷಿಯಲ್ ಕ್ವಾಂಟಿಟಿ ಮಧ್ಯೆ ಲಾರ್ಜ್ ಕ್ವಾಂಟಿಟಿ ಅಂತೆ. ಇಂಥ ಒಂದು ಅವಕಾಶ ಕಾನೂನಲ್ಲೇ ಇದ್ದಾವೆ. ಸೊ ನೋಡಿ ಸರ್, ರಾಜಸ್ಥಾನದಲ್ಲಿ ಮಾಡಿದ್ರೆ ನ್ಯಾಯ,
ಕರ್ನಾಟಕದಲ್ಲಿ ಮಾಡಿದ್ರೆ ಅನ್ಯಾಯ. ಅದಕ್ಕೆ ನೋಡಿ ಸರ್, ಇದು ಡ್ರಗ್ಸ್ ಅನ್ನೋದು ಇಂಟರ್ನ್ಯಾಷನಲ್ ಸಬ್ಜೆಕ್ಟ್. ಇಟ್ ಇಸ್ ನಾಟ್ ಎ ಇಂಟರ್ನ್ಯಾಷನಲ್ ಗ್ಲೋಬಲ್ ಸಬ್ಜೆಕ್ಟ್. ಎಲ್ಲ ದೇಶಗಳು ಒಂದಾಗಿ ಈಗ ಪರಮಾಣು ನಿಯಂತ್ರಣ ಮಾಡಿ ಅಂತೇಳಿ ಏನೂ ಈಗ ಮಾಡ್ತಿದ್ದಾರೆ. ಅದೇ ರೀತಿ ಮಾಲ್ಗತ್ತಿ ಸರ್ ಹೇಳಿದ್ರು ಪೊಲೀಸ್ ಫೇಲ್ಯೂರ್ ಅಲ್ಲ, ಇದು ಹೇಗೋ ಆಗುತ್ತೆ ಸರ್. ಮಾಲ್ಗತ್ತಿ ಸರ್ ಅವ್ರು ಯಾವತ್ತಿದ್ರು ಪೊಲೀಸ್ ಪರವಾಗಿ ಮಾತಾಡ್ಬೇಕು. ಅವರು ಪೊಲೀಸ್ ಇಲಾಖೆ ಇದ್ರು, ಈಗ ಪೊಲೀಸ್ ಇಲಾಖೆಯಲ್ಲಿ ಇಲ್ಲ ಮಾತಾಡ್ತಾರೆ. ನಾನು ಹೇಳ್ತೀನಿ ಕೇಳಿ, ಮಾಲ್ಗತ್ತಿ ಸರ್ ಮುಂದೆ ಹೇಳ್ತೀನಿ ನಾನು. ಯಾವನ್ ಮಂಚು ಕರೆದಿದ್ದ, ಯಾವನು ATM ಕಾರ್ಡ್ ATMನ ತುಂಬ್ಕೊಳಕ್ಕೆ ಹೇಳಿದ್ದ, ಯಾವನು ಡ್ರಗ್ಸ್ನ ಬಂದರೆ ತುಂಬಿಕೊಂಡು ಮಾಡಿದ್ದ, ಪೊಲೀಸ್ ನಾನು ಮಾಡಿದ್ನ, ಲಾಯರ್ ಮಾಡಿದ್ರ, ಕನ್ನಡ ಹೋರಾಟಗಾರ ಮಾಡಿದ್ರ, PG ಮಾಲೀಕರು ಮಾಡಿದ್ದೆ ಕರ್ನಾಟಕ ಬೆಂಗಳೂರು ಪೊಲೀಸ್. ಅವನು ನಾಚಿಕೆ ಆಗ್ಬೇಕು. ಅವನಿಗೆ ಯಾವನು ಹೆಬ್ಬಾಳದಲ್ಲಿ ದುಡ್ಡು ಸಾಗಣೆ ಮಾಡೋನಿಗೆ ಸಸ್ಪೆಂಡ್ ಮಾಡಿದಾನಂತೆ. ಸಸ್ಪೆಂಡ್ ಅಂದರೆ 6 ತಿಂಗಳು, ಆಮೇಲೆ ಡ್ಯೂಟಿ ಕೊಡ್ತಾನೆ ಅಂತ ಲ್ಯಾಂಗ್ವೇಜ್ ಯೂಸ್ ಮಾಡಬಾರ್ದು. ಮಾಲ್ಗತ್ತಿ ಸಾರಿ ವಿಚಾರದಲ್ಲಿ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ಈ ಕರ್ನಾಟಕ ಸೈಲೆಂಟ್ ಇದ್ದಾರೆ ಪೊಲೀಸ್, ಕರ್ನಾಟಕ ಪೊಲೀಸ್ ಇಲ್ಲ ಬೇಡ, ಏನು ಬೇಡ, ರೆಕಾರ್ಡ್ ಇದೆ, ನಮ್ಮ ಹತ್ರ. ಮಂಚು ಕಲ್ದ ರೆಕಾರ್ಡ್ ಇದೆ, ದುಡ್ಡು ಮೋಸ ಮಾಡೋದು ರೆಕಾರ್ಡ್ ಇದೆ, ATM ಕದ್ದಿದ್ದು ರೆಕಾರ್ಡ್ ಇದೆ, ಎಲ್ಲ ರೆಕಾರ್ಡ್ ಇದೆ. ಪೇಪರ್ ಅಟ್ಲೀಸ್ಟ್ ಟಿವಿಗೆ ನ್ಯಾಯ ಕೊಡ್ತಾರೆ. ಅವ್ರ ಹೆಸರು ಹೇಳಿ ನೀವು ಅವ್ರಿಗೆ ಅವಮಾನ ಮಾಡಿ ತಲೆ ತಗ್ಸಂಗೆ ಮಾಡ್ತೀರಾ. ಪೊಲೀಸ್ ಠಾಣೆಯಲ್ಲಿ ಕೋರ್ಟ್ನಲ್ಲಿ ಅವ್ರಿಗೇನು ಶಿಕ್ಷೆ ಆಗ್ತಾ ಇಲ್ಲ, ಏನು ಕ್ರಮ ಜರುಗಿಸ್ತಿಲ್ಲ. ಅದು ನನಗೆ ಗೊತ್ತಿರೋ ವಿಚಾರ ಬಿಡಿ. ಈಗ ನಮಗೆ ಕರ್ನಾಟಕ ಪೊಲೀಸವ್ರಿಗೆ ಡ್ರಗ್ಸ್ನ ನಿಯಂತ್ರಣ ಮಾಡೋ ಯೋಗ್ಯತೆ ಇಲ್ಲ, ಅನ್ಫಿಟ್ ಅಂತ ನಾನು ನೇರವಾಗಿ ಹೇಳ್ತೀನಿ. ನನ್ನ ಮೇಲೆ ಯಾವುದೇ ಮಾನನಷ್ಟ ಮೊಕದ್ದಮೆ ಹೂಡಿದ್ರೆ ಅವ್ರು ಶ್ರೀಮಂತ್ ಕುಮಾರ್ ಹೂಡಲಿ, ನಾನೇ ಪಾರ್ಟಿ ಇನ್ ಪರ್ಸನ್ ಫೇಸ್ ಮಾಡ್ತೀನಿ, ಸಮಾಜ ಪರವಾಗಿ ಮಾತಾಡ್ತೀನಿ. ಅದು ಬಿಟ್ಬಿಟ್ಟು ನಿಯಂತ್ರಣ ಮಾಡಿ, ನಿಯಂತ್ರಣ ಕಚೇರಿ, ನಿಷೇಧ ಕಚೇರಿ ಅಲ್ಲ. ಈಗ ಅದಕ್ಕೆ ನಾನು ಹೇಳಿದ ನಮ್ಮ ಮಾಧ್ಯಮ ಮುಖಾಂತರ ಹೇಳಿದಂದ್ರೆ, ಡ್ರಗ್ಸ್ನ ಆದಷ್ಟು ಸಾರ್ವಜನಿಕರು ಎಲ್ಲಿ ಡ್ರಗ್ಸ್ನ ಸೇವನೆ ಕಂಡು ಬರ್ತದೆ, ಎಲ್ಲಿ ಡ್ರಗ್ಸ್ನ ದಾಸ್ತಾನು ಕಂಡು ಬರ್ತದೆ, ಪೊಲೀಸರು ಬಿಟ್ಬಿಡಿ, ಅವರು ಬೇಲಿಯ ದುಲಾಮಿಯ ಥರ ಕೆಲಸ ಮಾಡ್ತಾರೆ. ಆಮೇಲೆ ಕೋರ್ಟ್ನವರು ವಿಚಾರಣೆ ಮಾಡೋಕ್ಕೆ 3-4 ವರ್ಷ ಟೈಮ್ ತಗೊತಾರೆ. ಅದಕ್ಕೆ ಹೇಳೋದು ನಾನು, ಸಾರ್ವಜನಿಕರು ನಾನು ಹೇಳೋದು, ಯಾರೋ ಡ್ರಗ್ಸ್ ಸಪೋಸ್ ನಮ್ಮ ಸಂಬಂಧಿಕರು ಡ್ರಗ್ಸ್ ಅಂತ ನಾನು ನಿಜವಾಗಿ ನಾನು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದಾದ್ರೆ ನಾನೇ ಮೊದಲು ಮಾಹಿತಿ ಕೊಡಬೇಕು. ನೋಡಿ ನಮ್ಮ ಮನೆ ಅಥವಾ ಅಕ್ಕಪಕ್ಕದಲ್ಲಿ ಡ್ರಗ್ ಯೂಸ್ ಆಗ್ತದೆ ಸರ್. ಈಗ ಯಾರಾದರೂ ಗೊತ್ತಿಲ್ಲದೆ ಡ್ರಗ್ಸ್ ಕನ್ಸ್ಯೂಮ್ ಮಾಡಿದ್ರೆ ಅದು ಸಾಯ್ಲಿ ಸರ್. 100 ಜನಕ್ಕೆ ಗೊತ್ತಿರ್ತದೆ. ಈಗ PG ಮಾಲೀಕರು ಇವರು PG ಮಾಲೀಕರು ಮಾಡಬೇಕು, CCTV ಚೆನ್ನಾಗಿ ಹಾಕೊಂಡು ಹಾಕೊಂಡು ಅಬ್ಸರ್ವ್ ಮಾಡಬೇಕು. ಅವ್ರು ಡ್ರಗ್ಸ್ ಸೇವನೆ ಮಾಡೋ ಕಂಡು ಬಂದರೆ ಅವ್ರ ಲಾಭ ಬದಿಗಿಟ್ಟು ಸಮಾಜದ ಒಳಿತಕ್ಕೋಸ್ಕರ ಅವ್ರು ಕೂಡಲೇ ಅರೆಸ್ಟ್ ಮಾಡಿಸ್ಬೇಕು. ಇಂತಹ ಕರ್ತವ್ಯ ಒಬ್ಬ ಪ್ರತಿಯೊಬ್ಬ ಪ್ರಜೆನೂ ಮಾಡಿದ್ರೆ ನನ್ನ ಅಭಿಪ್ರಾಯ. ಗುರುವ್ರೆ, ಈಗ ಪ್ರಮುಖ ಪ್ರಶ್ನೆ ಏನು ಅಂತ ಹೇಳಿ ನಮಗೆ ಅವಕಾಶ ಕೊಡ್ರಿ, ವಕೀಲರ ಬಗ್ಗೆ ನಾವು ಹೇಳಬೇಕು. ವಾಪಸ್ ಬರ್ತೀನಿ, ಮಾತಾಡಿ. ಆಯ್ತು, ಅದು ಒಂದೇ ನಿಮಿಷ ವಾಪಸ್. ಗುರುವ್ರೆ, ಈಗ ಯುವ ಪೀಳಿಗೆಗೆ ಬಲಿ ಆಗ್ತಾ ಇರುವಂಥದ್ದು ಈ ಡ್ರಗ್ಸ್ಗೆ, ಅಂದರೆ ಶಿಕ್ಷಣ ಸಂಸ್ಥೆಗಳೇ ಟಾರ್ಗೆಟ್ ಆಗ್ತಾ ಇರುವಂಥದ್ದು, ಒಳಗಡೆ ಹೇಗೆ ಪ್ರವೇಶ ಇರುತ್ತೆ ಅಂತೇಳಿ ಸರ್. ನೋಡಿ, ಇವಾಗ ಅದನ್ನು ಒಂದು ಇದು ಮಾಡ್ಕೊಂಬಿಟ್ಟವ್ರೆ ಬೆಂಗಳೂರಲ್ಲಿ. ಗಾಂಜಾ ಹೊಡೆಯೋರು, ಡ್ರಗ್ಸ್ ಹೊಡೆಯೋರು. ನಿಮಗೆ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ ದುಡ್ಡು ಸಿಕ್ಕುತ್ತೆ. ತಂದೆ ತಾಯಿಗಳು ಶ್ರೀಮಂತರು ಐಫೈ ಇರ್ತಾರೆ, ಅವ್ರಿಗೆ 100 ರೂಪಾಯಿ ಅಂದರೆ 200 ರೂಪಾಯಿ 500 ರೂಪಾಯಿ ಅಂದರೆ ಗಾಂಜಾ ಹೋಗ್ತಾರೆ. ಸಾವಿರಾರು ರೂಪಾಯಿ ಇರೋರು ಡ್ರಗ್ಸ್ಗೆ ಹೋಗ್ತಾರೆ. ಇದು ಐಷಾರಾಮಿ ಕಾಲೇಜ್ಗಳು ನಡೀತಾನೆ ಇದೆ. ಇವತ್ತೇನು ಸಿಕ್ಕಾಕೊಂಡಿದ ತಕ್ಷಣ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ ತಕ್ಷಣ ಏನಾಗಲ್ಲ. ಕಾಲಾಂತರ ನಡ್ಕೊಂಡು ಬರ್ತಾನೆ ಇದೆ. ಪೊಲೀಸವರು ದಾಳಿಗಳು ಮಾಡ್ತಾನೆ ಇರ್ತಾರೆ. ಇಲ್ಲಿ ದಾಳಿ ಮಾಡಿದ್ರೆ ಅಲ್ಲಿ ಉಟ್ಕೊಳುತ್ತೆ, ಅಲ್ಲಿ ಉಟ್ಕೊಂಡಾಗ ಅಲ್ಲಿ ದಾಳಿ ಮಾಡಿದ್ರೆ ಇನ್ನೊಂದು ಕಡೆ ಉಟ್ಕೊಳುತ್ತೆ. ಇದು ಆಗ್ತಾನೆ ಇರುತ್ತೆ. ಸರ್ಕಾರಗಳು, ಹೋಮ್ ಮಿನಿಸ್ಟರ್ ಅವರು ಸ್ವಲ್ಪ ಗತ್ತಾಗಿ ಮಾತಾಡ್ಬೇಕು. ಅದೇ ಹೇಳಿದ್ನಲ್ಲ, ನ್ಯೂ ಇಯರ್ಗೆ ಕುಡಿದ್ಬಿಟ್ಟು ಇದು ಮಾಡಿ ಕರ್ಕೊಂಡೋಗಿ ಮನೆಗೆ ತರಿಸ ಇಂಥ ಕೆಲಸಗಳು ಬಿಟ್ಟು ಅವರು ಹೋಮ್ ಮಿನಿಸ್ಟರ್ ಏನು ಮಾಡಬೇಕು, ಯುವಕರ ಮೇಲೆ ಇನ್ನೇನು ದಾಳಿಗಳು ನಡೀತದಲ್ಲ ಕೊಟ್ಬಿಟ್ಟು ಇವಾಗ ಗಾಂಜಾ ಓಡಿಸೋದಾಗಿರ್ಬೋದು, ಇಂಥದ್ದೆಲ್ಲ ಐಫೇಜ್ ಅದು ಇವೆಲ್ಲ ಕಂಡಿಡ್ದು ಅದನ್ನ ಮಟ್ಟ ಹಾಕೋಂಥ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ಇವಾಗೆಲ್ಲ ಒಂದು ಜಾಗದಲ್ಲಿ ಸಿಕ್ತು, ಅವ್ರು ಮುಂಬೈಯವರು ಬಂದರು ಅಂದ್ಬಿಟ್ಟು ಇವತ್ತು ನಾವು ಮಾತಾಡ್ತೀವಿ, ನಾಳೆ ಸುಮ್ಮನೆ ಬಿಡೋದಲ್ಲ ಸರ್. ದಿನನಿತ್ಯ ಬೆಂಗಳೂರಲ್ಲಿ ನಡೀತಾನೆ ಇದೆ. ಈಗ ನಿಮ್ಗೆ ಗಾಂಜಾ ಇರ್ಬೋದು, ಆಂಧ್ರ ಬಾರ್ಡ್ರು, ತಮಿಳ್ನಾಡು ಬಾರ್ಡ್ರು ಎಲ್ಲ ಕಡೆಯಿಂದ ಬಂದೇ ಬರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇವಾಗ ಯಾರು ಹೇಳಲ್ಲ. ಅದು ಇವಾಗ ನೀವು ಹೇಳ್ಬೇಕು, ನೀವೆಲ್ಲಿ ಗಾಂಜಾ ನಡೀತೈತೆ ಹುಡುಗರು ಅಂದ್ಬಿಟ್ಟು ಸರ್ ಹೇಳಕ್ಕಾಗತ್ತೆ ಅನ್ಕೊಂಡಿದೀವ? ಏನು ಸುಮ್ಮನೆ ಅನ್ಕೊಂಡಿದೀವ ನೀವು? ಪೊಲೀಸವ್ರಿಗೆ ಇಷ್ಟು ಇದು ಮಾಡ್ತಾರೆ ಅಂದ್ರೆ ಇವರು ಜನಸಾಮಾನ್ಯರು ಯಾರೋ ಹುಡುಗನು ಇಲ್ಲೆಲ್ಲ ಗಾಂಜಾ ಹೊಡಿತಾರೆ, ಇಲ್ಲೆಲ್ಲ ಡ್ರಗ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ನು ಪ್ರಾಣ ಕೂತ್ ಬಂದ್ರೆ ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿ ಅಂತಾರ, ಪೊಲೀಸ್ ಇಲಾಖೆ ಜವಾಬ್ದಾರಿ ಅಂತಾರ, ಹೇಳ್ಬೋದು ಅಷ್ಟೇ. ನಾವು ಇಲ್ಲಿ ಏನೋ ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ? ಯಾರು ಹೇಳಲ್ಲ. ಅದರಿಂದ ಪ್ರತಿಯೊಬ್ರು ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆನೇ ಇದನ್ನ ಮಟ್ಟ ಹಾಕ್ಬೇಕು. ಪಬ್ಲಿಕ್ ಬಂದು ನಿಮ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ ಇವ್ರು ಹೇಳಿದ್ರು ಪಬ್ಲಿಕ್ ಕೇಳ್ಬೇಕು ಅಂದ್ಬಿಟ್ಟು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ 500 ರೂಪಾಯಿ ದುಡಿಯೋಕೆ ಹೋದವ್ನು ಕಣ್ಮುಂದೆ ನಡೀತಾನೆ, ನನಗೆ ಯಾಕೆ ಬೇಕು ಬಂದು ಮನೆಗೆ ಹೋಗ್ತಾನೆ. ಏನ್ ಸರ್ ಮಾಹಿತಿ ಬಂದ್ರೆ ಹೇಳಕ್ ಭಯ. ಎಷ್ಟೋ ಜನ ಕಣ್ಮುಂದೆ ನಡೀತಾನೆ, ಹೇಳಕ್ ಭಯ ಆಗುತ್ತೆ. ಪೊಲೀಸರು ತಾವು ಹೇಳ್ಕೊಳಕ್ ಭಯ ಬೀಳ್ತಾರೆ. ಪೊಲೀಸರಲ್ಲಿ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಪೊಲೀಸಲ್ಲಿ ಕೆಟ್ಟವ್ರು ಇದ್ದಾರೋ, ನೋಡಪ್ಪ ಇಂಥವ್ನು ಹೇಳ್ದ ಅಂತ ಹೇಳಿದ್ರೆ ಅವ್ನು ಉಳಿಸ್ತಾರ?
ಹೆಂಗ್ ನಂಬ್ತೀವ, ಯಾರು ಹೆಂಗ್ ನಂಬ್ತೀವ? ಅದಕ್ಕೆ ಸರ್ಕಾರಗಳು ಪೊಲೀಸ್ ಇಲಾಖೆ ಖಚಿತವಾಗಿ ಇದನ್ನ ನಿಷೇಧ ಇರಬೇಕೆ ಹೊರತು ಹಿಡ್ದು ಬಿಡ್ತಾರೆ, ಏನು ಪ್ರಯೋಜನ ಇಲ್ಲ ಅನ್ನೋ ಕೇಳಕ್ಕೆ ಇಚ್ಛೆ. ಬಸವರಾಜ್ ಸರ್, ಈಗ ಪೊಲೀಸ್ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಯಾಕೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಇತ್ತೀಚೆಗೆ ಏನೋ ಒಂದು ಘಟನೆ ಆಯಿತು ಅಂದರೆ ಪೊಲೀಸ್ ಅವ್ರನ್ನ ಬಿಟ್ಟು ನೇರವಾಗಿ ಬರೋದು ಮಾಧ್ಯಮದವರ ಮುಂದೆ, ಆಮೇಲೆ ಯಾವುದೋ ಸಂಘಟನೆ ಮುಖಾಂತರ ನಮಗೆ ನ್ಯಾಯ ಕೊಡಿಸಿ ಅಂತ ಬರ್ತಿದ್ದಾರೆ. ಹಾಗಾದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತೇಳಿ ನಾನು ಒಪ್ಕೋತೇನೆ, ವಕೀಲರು ಹೇಳಿದ್ದು ಒಪ್ಕೋತೇನೆ, ಉಳಿದ ಸ್ನೇಹಿತರು ಹೇಳಿದ್ದು ಒಪ್ಕೋತೇನೆ. ಕೆಲವೊಂದು ಘಟನೆಗಳು ಸಂಭವಿಸಿದ್ದಾವೆ ಇಲಾಖೆಯಲ್ಲಿ. ಸ್ಟೇಷನ್ಗೆ ಹೋದರೆ ಇಮಿಡಿಯೇಟಾಗಿ FIR ಮಾಡೋದಿಲ್ಲ, ಇದು ಒಪ್ಕೋತೀನಿ ನಾನು. ಯಾರು ಮಾಡೋದಿಲ್ಲ, ನಾನು ಹೇಳಿದ್ರು ಸಹ ಮಾಡಿಲ್ಲ ಕೆಲವೊಂದು. ನಾನೊಂದು ನನ್ನ ಸ್ನೇಹಿತ DC ಇದ್ದ ಒಬ್ಬನು, ಅವನ ಮಗಳು PUC ಓದ್ತಾ ಇತ್ತು, ಅದು ಹಠ ಹಿಡಿದು ಐಫೋನ್ ಬೇಕಂತ 1,20,000 ಕೊಟ್ಟು ಅದೇ ಫೋನ್ ಬೇಕಂತ ಹಠ ಹಿಡಿದು ಕಾಲೇಜ್ ಬಿಟ್ಟಿರುತ್ತೆ. ಅದಕ್ಕೆ ಇವನು ಇನ್ಶೂರೆನ್ಸ್ ಮಾಡಿ, ಅವನು ಪ್ರಾಮಾಣಿಕ ವ್ಯಕ್ತಿ, ಇನ್ಶೂರೆನ್ಸ್ ಮಾಡಿ ಕೊಡಿಸಿದ್ದಾನೆ. ಅದನ್ನು ಮಾತಾಡುವಾಗ ಯಾವನೋ ಕಸ್ಕೊಂಡು ಹೋಗ್ಬಿಟ್ಟ. ಆ್ಯಕ್ಚುಲಿ ರಾಬರಿ ಆಗಿತ್ತು, ಅದು ಕಂಪ್ಲೇಂಟ್ ತೊಗೊಳ್ಳಿಲ್ಲ ಪೊಲೀಸರು. ಆಮೇಲೆ ಹೋಗಿ ಅವನು ಹೋಗಿದ್ದಾನೆ, ಮಗಳು ಹೋಗಿದ್ದಾಳೆ, 3-4 ದಿವಸ ತಿರುಗಾಡಿದ್ದಾರೆ. ಕೊನೆಗೆ ನನಗೆ ಫೋನ್ ಮಾಡಿದ, ನೋಡಿ ಬ್ರದರ್ ಹಿಂಗಾಗಿದೆ, ಸ್ವಲ್ಪ ನೀವು ಫೋನ್ ಮಾಡಿ ಹೇಳಿ ಅಂತಂದ. ಆಯ್ತಪ್ಪ ಅಂತ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಹೇಳಿದೆ, ನೋಡಪ್ಪ ಅದನ್ನು ಕೇಸ್ ರಿಜಿಸ್ಟರ್ ಮಾಡು, ಅದು ರಾಬರಿ ಆಗಿದೆ, ಅವ್ರು ಇನ್ಶೂರೆನ್ಸ್ ಮಾಡಿದ್ದಾರೆ, ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾರೆ, ಅಂತ ಹೇಳಿದ್ರೆ ಆಯ್ತು ಸರ್ ಮಾಡ್ತೀನಿ ಅಂತ. ನನಗೆ ಆಯ್ತು ಸರ್ ಮಾಡ್ತೀನಿ ಅಂದ. ಅಂದ್ಕೂಡೇ ಅವ್ರಿಗೆ ಕರ್ಸ್ದ, ನೀ ಅಲ್ಲಿ ಹೋಗ್ಯಾ ಇಲ್ಲಿ ಹೋಗ್ಯಾ ಅಂತ ಹೇಳಿದ, ದೂರ ಮಾಡಿ, ನಿನಗೆ ಇನ್ಶೂರೆನ್ಸ್ ಬರ್ತದಲ್ಲ ಕೊಡ 10,000 ರೂಪಾಯಿ. ಕಳುವಾಗಿದ್ದು ಕಷ್ಟ, ಅವ್ರಿಗೆ ಇನ್ಶೂರೆನ್ಸ್ ಮಾಡಿ ತಗೊಂಡಿದ್ದು ಪಾಪ ಮೊಬೈಲು, ಆ ಹುಡುಗಿ ಕಳತನ ಆಗಿದ್ದು 1,20,000 ರೂಪಾಯಿದು ಮೊಬೈಲು. ಈ ಮತ್ತೆ 10,000 ರೂಪಾಯಿ ಕೊಡುವಂತಂದ್ರೆ ಎಲ್ಲಿಂದ ಕೊಡ್ತಾವ ಪಾಪ. ಆಮೇಲೆ ನನಗೆ ಒಂದು ದಿವಸ ಬಿಟ್ಟು ಅವನು ಏನಾಯ್ತು ಅಂತ ನಾನು ಕೇಳಿದೆ ನಮ್ಮ ಫ್ರೆಂಡ್ಗೆ, ಏನು ಮಾಡಿದ್ರ ಅಂತ. ಇಲ್ಲ ಸರ್, ಕೊನೆಗೆ 10,000 ರೂಪಾಯಿ ಕೇಳ್ದ. ಮೂರ್ತಿ ಸರ್ ಅದನ್ನೇ ಹೇಳಿದ್ದು, ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಫೇಲ್ಯೂರ್ ಅಂತ ಅದನ್ನೇ ಹೇಳಿದ್ದು. ಅದನ್ನ ಹೇಳ್ತೀನಪ್ಪ ನಾನು. ಇಂಥದ್ದೊಂದು ಘಟನೆ ಆಯ್ತಂದ್ರೆ ಇಡೀ ಇಲಾಖೆ ಬದ್ಮಾಶ್ ಅಲ್ಲ ಹೇಳೋದು. ಒಬ್ಬನೇ ಯಾವನೋ ಮಾಡಿರ್ತಾನೆ, ಯಾವನೊಬ್ಬ ಲೋಫರ್ ಇರ್ತಾನೆ ನಮ್ಮಲ್ಲಿ, ಇಲ್ಲ ಅಂತ ನಾವು ಒಪ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಇರ್ತಾರೆ ಕೆಲವೊಬ್ರು ಪೊಲೀಸರು ಆ ಥರ ಮಾಡೋದ್ರಿಂದ ಇಡೀ ಇಲಾಖೆ ಬ್ಲೇಮ್ ಮಾಡೋದು ತಪ್ಪು. ಒಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೆ ಜನ ಇದ್ದಾರೆ, ಒಳ್ಳೆ ಪೊಲೀಸರು ಇದ್ದಾರೆ. ಈಗ ವಕೀಲರು ಅಂದ್ರೆ ವಕೀಲರೆಲ್ಲರೂ ಸಜ್ಜನರು ಇರ್ತಾರ, ವಕೀಲರೆಲ್ಲ ಸತ್ಯರಿಸಂದ್ರ, ವಕೀಲರು ಸತ್ಯರಿಸಂದ್ರ ಹಂಗೇನಿಲ್ಲ. ಕೆಲಸ ಮಾಡ್ತೀವಿ, ಅಲ್ಲ ರಾಮಕೃಷ್ಣ ರೆಡ್ಡಿ ಇನ್ಸ್ಪೆಕ್ಟರ್ ಇದಲ್ಲ, ನಮ್ಮ ಯಲಹಂಕ ಭಾಗದಾಗೆಲ್ಲ ಮಾಡಿದ್ದಾರೆ. ಏನು ಹಿಂಗ್ ಮಾಡಿದಾರೆ ಆ ರೀತಿ ಕೆಲಸ ಮಾಡಿದ್ದಾರೆ ನೋಡಿ. ಇವಾಗ ಅವರು ಇರೋದು ಔಟ್ಸ್ಕಟ್ಟಲ್ಲಿ ಇದ್ದಾರೆ, ಅವಳಲ್ಲಿ ಅನ್ನೋದು ಬೆಳಿಯಲ್ಲಿ ಜಮೀನು ತೋಪುಗಳು ನೀಲಗಿರಿ ಆ ಕಡೆ ಇಲ್ಲಿ ಆಗಿದೆಲ್ಲ. ಇವತ್ತು ಅವರು ನಮ್ಮ ಕಡೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ಯಾರೋ ರಾಮಕೃಷ್ಣ ರೆಡ್ಡಿ, ಇವತ್ತು ಅವ್ರದ್ದು ಹೆಸರು ಬಂತು. ಆದ್ರೆ ನೋಡಿ ಎಲ್ಲಿಂದನೋ ಬಂದು ಕಾಡುಗಳ ತರ ಇಲ್ಲಿ ಬಂದು ನಮ್ಗೆ ನಮ್ಮ ತೆರಿಗೆ ಅಂತ ರಕ್ಷಣೆ ಮಾಡಕ್ಕೆ ನೇಮಕ ಮಾಡ್ಕೊಂಡಿದ್ವಿ. ನಾವು ಸೈನಿಕರ ನೇಮಕ ಮಾಡ್ಕೊಂತೀವಿ, ಕುಡುಕರು ಕೊಡ್ತಾರೆ ಸಂಬಳ, ಯಾರ ತನಿಖೆಯಿಂದ ಸಂಬಳ ಬರೋದಿಲ್ಲ, ಸೈನಿಕರು ಸಂಬಳ ಕೊಡ್ತಾರೆ, ಸೈನಿಕರು ದೇಶ ಕಾಯ್ತಾರೆ, ತೆರಿಗೆ ಕಟ್ತೇವೆ, ಸಮಾಜ ಕಾಯ್ಬೇಕು. ಎಲ್ಲೋ ಒಬ್ರು ತಪ್ಪೋಣ ಅಂತ ಹೇಳಿದ್ರು, ಎಲ್ಲೋ ಒಬ್ರು ತಪ್ಪಲ್ಲ, ಎಲ್ಲೋ ಒಬ್ರು ಸರಿ ಕೆಲಸ ಮಾಡ್ತಾರೆ, ಅವ್ನು ಡ್ರೈವಿಂಗ್ ಕಾಟ ಮಾಡ್ಬೇಕು ತಾನೆ, ಹಂಗೆ ಪೊಲೀಸ್ಗೆ ರಕ್ಷಣೆ ಮಾಡಕ್ ಕೊಡ್ತೀರಾ, ಅದು ಪೊಲೀಸ್ ರಕ್ಷಣೆ ಮಾಡೋದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾರೆ. ಈಗ ನೀವು ದೇಶ ಸೈನಿಕರಿಗೆ ಏನ್ ಹೇಳ್ತೀರಾ, ಸೈನಿಕರು ಯುದ್ಧ ಮಾಡಿಲ್ಲ ಅಂತೀರಾ, ಪೊಲೀಸ್ ಮಾಡೋದೇನು? ಪೊಲೀಸರು ದೇಶ ರಾಜ್ಯ ಹಾಗೂ ಸಮುದಾಯ ಆರಕ್ಷಕರು ಅವರೇ ಬೇಲಿ ಹೊಲ ಮೇಯ್ದ್ರೆ ಏನ್ ಮಾಡ್ತಾರೆ? ನಾವು ಬೇರೆ ಇಲಾಖೆ ಬಗ್ಗೆ ನಾನು ಬೇರೆ ಇಲಾಖೆ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸ್ರಿ, ಪೊಲೀಸ್ ಇಲಾಖೆ ಬೇಡ, ತೆಗೆದ ಬಿಡ್ರಿ, ಇಲಾಖೆ ಬೇಡ ಅಂತ ಹೇಳ್ಬಿಡಿ, ಜನ ಬೇಸತ್ತು ಹೋಗಿದ್ದಾರೆ. ಅಂದ್ರೆ ಜನ ಬೇಸತ್ತು ಹೋಗಿದ್ದಾರೆ. ಮೈಸೂರಿನಲ್ಲಿ ಹಾಡ ಹಗಲೇ ದರೋಡೆ ಆಗತ್ತೆ. ಹಾಗಾದ್ರೆ ನಾವು ಒಪ್ಕೋತೀವಲ್ಲ, ಇಲ್ಲ ಅಂತ ಹೇಳೋದು ನಾನು. ಅಲ್ಲ ಅದನ್ನೇ ಇಲ್ಲ ಅಂತ ಹೇಳ್ದೆ, ಶಿಕ್ಷಣ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಅಲ್ಲ ಅರೆಸ್ಟ್ ಮಾಡಿದ್ದಾರೆ, ಶಿಕ್ಷೆ ಮುಂದಾಗಬೇಕು, ನೋಡ್ಬೇಕು, ವೇಟ್ ಮಾಡಿ ನೀವು, ಶಿಕ್ಷೆ ಮುಂದೆ ಆಗ್ತದಿಲ್ಲ ನೋಡಿ. ನಮ್ಗೆ ಸರ್ ಮಾಲ್ಗತಿ ಸರ್, ಉತ್ತಮ ಪೊಲೀಸ್ ವ್ಯವಸ್ಥೆ ಬೇಕು, ದಕ್ಷ ಪೊಲೀಸ್ ವ್ಯವಸ್ಥೆ ಬೇಕು, ಭ್ರಷ್ಟಾಚಾರ ಮುಕ್ತ ಪೊಲೀಸ್ ವ್ಯವಸ್ಥೆ ಬೇಕು. ನಾವು ಅದನ್ನ ಅಂತೀವಿ, ನಾವು ಅದನ್ನ ಹೇಳ್ತೇವೆ. ಭ್ರಷ್ಟಾಚಾರ ಮುಕ್ತ ಪೊಲೀಸ್ ಬೇಕು ನಮ್ಗೆ. ಇಲ್ಲ ಪೊಲೀಸ್ ಇಲಾಖೆ ರಿಶಫಲ್ ಮಾಡಿ ಮಾಡಬೇಕು, ಹೊಸ ಟೋಪಿ ಕೊಟ್ಟಲ್ಲ, ಹಂಗೆ ಹೊಸ ಅಪಾಯಿಂಟ್ಮೆಂಟ್ ಮಾಡಿ. ಯಾರು ಡಿಸ್ಮಿಸ್ ಮಾಡ್ಬೇಕು, ಹಿಂಗೇನ ಸಮಾಜದ ಚಟುವಟಿಕೆ ತೊಂದರೆ ಮಾಡ್ಕೊಡ್ತೀರೋ ಅವ್ರನ್ನ ಮನೆ ಕಳಿಸ್ತೀನಿ ಅಂತ ಹೇಳಿ. ಇನ್ನೊಬ್ಬ ಭಾರತೀಯ ಜನತೆ 105 ಕೋಟಿ ಇದೆ ತಗೋಣ,
ಅದ್ ಬಿಟ್ಬಿಟ್ಟು ಇವರು ಮಾಡಿದ್ದೆ ಮಾಡ್ಲಿ 10 ಸಲ ಕಳ್ತನ ಕೇಸ್ ಫ್ಯಾಮಿಲಿ ಟ್ರಿಪ್ಗೆ ಸಸ್ಪೆಂಡ್. ಫ್ಯಾಮಿಲಿ ಟ್ರಿಪ್ ಮಾಲ್ಗತ್ತಿ ಸರ್ ದಯವಿಟ್ಟು ತಾಳ್ಮೆ ಕಳ್ಕೊಬೇಡಿ, ನಾನು ಹೇಳ್ತೀನಿ. ನಾ ಹೇಳೋದು ಇಡೀ ಇಲಾಖೆ ಬ್ಲೇಮ್ ಮಾಡ್ರ ಅಂತ ಹೇಳೋದು ನಾನು. ದುಷ್ಟನ್ನ ಇಲ್ಲ ಅಂತ ಹೇಳೋದಿಲ್ಲ, ನಮ್ಮಲ್ಲಿ ದುಷ್ಟರಿದ್ದಾರೆ, ಭ್ರಷ್ಟರಿದ್ದಾರೆ, ಎಲ್ಲರೂ ಇದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಅದೇ ರೀತಿ ಎಲ್ಲಾ ಇಲಾಖೆಯಲ್ಲೂ ಇದ್ದಾರೆ, ಎಲ್ಲಾ ಇಲಾಖೆಯಲ್ಲೂ ಇದ್ದಾರೆ. ನಾವೇನು ಇಲ್ಲ ಅಂತ ಹೇಳೋದಿಲ್ಲ, ನಮ್ಮದೇ ಒಂದು ಇಲಾಖೆ ಅಲ್ಲ, ನಮ್ಮದೇ ಒಂದು ಭ್ರಷ್ಟ ಇಲಾಖೆ ಅಲ್ಲ. ಉಳಿದವರು ಸಂಬಂಧ ತಿಂತಾರೆ, ತಿಂತಾರೆ. ಹೌದು, ಈಗ ಸಮಸ್ಯೆ ಆಗ್ತಿರೋದು ಪೊಲೀಸ್ ಇಲಾಖೆಯಿಂದ. ಈಗ ಟೋಬಿ ಬೇಕು, ಟೋಬಿ ಕೊಟ್ಟ, ಅದ್ಯಾರ ದುಡ್ಡು? ಸರ್ಕಾರದ ಸಾರ್ವಜನಿಕ ದುಡ್ಡು. ನಿಮಗೆ ದಂಡ ಕಟ್ತೀವಿ, ಕೊಟ್ಟ ದುಡ್ಡು ಕಲೆಕ್ಟ್ ಮಾಡ್ತೀರಾ, ಅದೆಲ್ಲಿಗೆ ಹೋಗುತ್ತೆ? ನಿಮ್ ಸಂಬಳಕ್ಕೆ ಹೋಗುತ್ತೆ. ನೀವೇ ಯಾಕೆ ನಮ್ಮ ಹೆಣ್ಮಕ್ಳು ಅಷ್ಟೇ ಕೊಡಲ್ಲ? ನಾನು ಮಾತಾಡ್ಬೇಕಿದ್ದು. ನಮ್ಮ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮಂಜು ಕರಿತೀರಾ, ನಮ್ ದುಡ್ಡು ಬ್ಯಾಂಕ್ ಇದ್ರೆ ಕಳ್ತನ ಮಾಡಕ್ ಬಿಡ್ತೀರಾ, ನಮ್ಮ ಯುವಕರನ್ನ ಡ್ರಗ್ಸ್ ಮಾಡಕ್ ಬಿಡ್ತೀರಾ. ನೀವು ಏನು ಭ್ರಷ್ಟಾಚಾರ ಹಾಗೂ ನೀವು ಸಾರ್ವಜನಿಕ ಸೇವೆ ಮಾಡೋದು ಬಿಟ್ಟು ಸಾರ್ವಜನಿಕ ಮಾರ್ಗವಾಗಿ ಕೆಲಸ ಮಾಡ್ತಿದ್ರ. ದಯಮಾಡಿ ಸಾರ್ವಜನಿಕ ಅಭಿಪ್ರಾಯ ಕಲೆಕ್ಟ್ ಮಾಡಿ. ನೋಡಿ, ಇಬ್ಬರು ಕೂತಿದ್ದು ಲೀಡರ್ ಕೂತ್ಕೊಳ್ತಾರಲ್ಲಿ ಅವ್ರು ಹೇಳ್ತಾರೆ ಎಲ್ಲ ಕೆಟ್ಟ ಕೆಲಸ ಮಾಡ್ತಾರೆ, ಮಾಡೋದು ಒಂದೇ ಎಲ್ಲೋ ಒಳ್ಳೆ ಕೆಲಸ ಮಾಡ್ತಾರೆ ಅಂತಾರೆ. ಇವ್ರು ಹೇಳ್ತಾರೆ 90% ಕೆಟ್ಟ ಕೆಲಸ ಮಾಡ್ತಾರೆ, ಎಲ್ಲ 10% ಒಳ್ಳೆ ಕೆಲಸ ಮಾಡ್ತಾರಂತೆ. ಅದಕ್ಕೆ ಅಭಿಪ್ರಾಯ ಸಂಗ್ರಹ ಮಾಡಿ. ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಯಾಗಿದ್ರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ರಾಜಕಾರಣಿಗಳು ಸರಿಗಿರ್ಬೇಕು ಸರ್. ರಾಜಕಾರಣ ಬೇಡ, ಪರ್ಮನೆಂಟ್ ಅವರೇ ಹಾಕೊಂಡಾನೆ ಬರುತ್ತೆ ಹೋಗುತ್ತೆ, ರಾಜಕಾರಣ ಬರುತ್ತೆ ಹೋಗುತ್ತೆ. ಆದ್ರೆ ನಮಗೆ ಪರ್ಮನೆಂಟ್ ಆಗಿರೋರು ಯಾರು? ಪೊಲೀಸರು. ನಮ್ಗೇನು ನೋಡಿ, ನಮಗೆ ಇದು ಪೊಲೀಸ್ ಇಲಾಖೆ ಬಂದಿದ್ದು ಸಮಾಜದಲ್ಲಿ ಇರ್ತಕ್ಕಂಥ ಈ ರೌಡಿಸಮ್ಮು, ಈ ಗುಂಡ, ಈಗ ಇದು ದರೋಡೆಕೋರನ್ನ, ಆಮೇಲೆ ಆ ಸಾರ್ವಜನಿಕ ಆಸ್ತಿನ, ಸಾರ್ವಜನಿಕ ಹಣನ ಸಾರ್ವಜನಿಕಷ್ಟೇ ಮಾಡಬೇಕು. ಅದು ಬಿಟ್ಟು ನೀವೇ ಆರ್ಗನೈಸ್ ಆಗಿ, ನೀವೇ ಕ್ರೈಮಲ್ಲಿ ಭಾಗವಹಿಸಿ, ನೀವು ಅರೆಸ್ಟ್ ಆಗಿಬಿಟ್ಟು ಬೇಲ್ ತೊಗೊಂಡು ಬರ್ತೀರಲ್ಲ, ಆಯಿತು, ಕಾನೂನು ಬೇಲ್ ಕೊಡುತ್ತೆ. ನಾನು ಕಾನೂನು ಬೇಲ್ ಕೊಡೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಶಿಫ್ಟ್ ಮಾಡಬೇಡಿ. ಪೊಲೀಸ್ ಇಲಾಖೆ ಇರ್ತಕ್ಕಂಥ ಭ್ರಷ್ಟ ಕಾನೂನು ಕೊಟ್ಟಿದ್ದೆ. ಹಂಗಂತ ನಾನು ಬೇಲ್ ಕೊಡ್ಸ್ಬಿಡ್ತೀನಿ ಅಂತ ಬೇರೆ ಕೊಲೆ ಮಾಡ್ಬಿಡ್ಲಾ? ನಿಮಗೆ ಪೊಲೀಸ್ ಕೆಲಸ ಕೊಟ್ಟಿರೋದು, ನಿಮಗೆ ಪೊಲೀಸ್ ಕೆಲಸ ಕೊಡೋದು ನಮ್ಮ ತೆರಿಗೆ ಅಲ್ಲ. ಮಾಲ್ಗತ್ತಿ ಸರ್ ಹೇಳ್ತಾ ಇರೋದು ಏನಂದ್ರೆ ಕ್ರಿಮಿನಲ್ ಕೇಸ್ಗಳಿಗೆ ನೀವು ಬೇಲ್ ಮೇಲೆ ಹೇಗೆ ಹೊರಗೆ ತರ್ತೀರಿ? ಸಂವಿಧಾನ ಇದೆ, ಕಾನೂನು ಇದೆ. ಆದ್ರೆ ಇವ್ರಿಗೆ ಅದು ಕಂಡು ಬರುತ್ತೆ, ಅದು ಕಂಡು ಬರುತ್ತೆ. ಇವ್ರು ಕಳ್ತನ ಮಾಡೋದಕ್ಕೆ ಹೇಳ್ಬಿಟ್ರೆ ಕೋಪ ಬಂದ್ಬಿಡ್ತು ಇವ್ರಿಗೆ. ಇವರು ಪೊಲೀಸರು ಪ್ರತಿ ತಿಂಗಳೊಳಗೆ ಕಾನ್ಸ್ಟೇಬಲ್ ಇಂದ DCP ನೋಡ್ರಿ, ಒಂದು ಕೇಸಲ್ಲಿ DCP ಏನ್ ಮಾಡಿದಾನೆ ಗೊತ್ತಾ? ಅವ್ರು ನಾನು ಇಷ್ಟೊಂದು ನಾಳೆ ಕೋರ್ಟ್ ಕೊಡ್ತಾ ಇದ್ದೀನಿ, ಯಾವ್ದೋ ಸೈಬರ್ ಕೇಸಲ್ಲಿ 30 ಲಕ್ಷ ಬೇರೆ ದುಡ್ಡು ತಗೊಂಡಿದ್ದಾನೆ. ನಾನು ಈಗ ನೋಡಿ ಸಾಹೇಬ್ ಹೇಳ್ತಾರೆ, ಬರೀ ಇನ್ಸ್ಪೆಕ್ಟರ್ ಲೆವೆಲ್ DCP ಹೋಗ್ತಾರೆ. DCPಗಳು ಸ್ಟೇಷನ್ ಕರೆದು, ನನ್ನ ಸ್ನೇಹಿತ ಮೊನ್ನೆ ಸ್ಟೇಷನ್ ಕರೆದು ಯಾವುದೋ ಸಿವಿಲ್ ಮ್ಯಾಟ್ರಲ್ಲಿ ಬರ್ಕೊಳ್ಳೋಂಥ ಧಮಕಿ ಹಾಕ್ತಾನೆ. ಅವನು ಗಿರೀಶು DCP ವೆಸ್ಟ್ ಅವ್ರಿಗೆ ಹೇಳಿ, ಈ ಲೈವ್ ನೋಡ್ತಿದ್ರೆ ಅವ್ನು ಕೇಳಲಿ. ನಾವು DCP ನನ್ನ ಫ್ರೆಂಡು ರಾಜಶೇಖರನ್ ಅವನಿಗೆ ಸ್ಟೇಷನ್ ಒಳಗೆ ಕರೆದು BD ಆಫೀಸ್ ಹತ್ರ ಮಾತಾಡಿದ್ದೀನಿ, ಸೈಟ್ ಬರ್ಕೊಡು, ಆಲ್ರೆಡಿ ಜಾಸ್ತಿ ಬಂದ್ಬಿಟ್ಟಿದೆ ನಿನಗೆ ಅಂತ ಕೇಳ್ತಾರಲ್ಲ. ಅವನು DCP, ಅವ್ನು ಗಿರೀಶು, ಅವನಿಗೆ ಭ್ರಷ್ಟ ಅಧಿಕಾರಿನ ಇಲ್ಲ ಸ್ವಚ್ಛ ಅಧಿಕಾರಿನ ಮಿಸ್ಟರ್ ಗಿರೀಶ್? ಇದು ಈಗ ಆನ್ಸರ್ ಮಾಡಲಿ ಸರ್. ಯಾರೊಬ್ರು ವೈಯಕ್ತಿಕ ವಿಚಾರ ಬೇಡ, ನಾವು ಮಾತಾಡ್ತಾ ವೈಯಕ್ತಿಕ ಅಲ್ಲ, ಇರೋ ವಿಷಯ ಮಾತಾಡ್ರಿ. ಯಾರು ವೈಯಕ್ತಿಕ ಏನಲ್ಲಿ? ಈಗ ಪೊಲೀಸರು DCP ಇಂದ ಹಿಡಿದು ಕಾನ್ಸ್ಟೇಬಲ್ ಇಂದ ಹಿಡಿದು ಭ್ರಷ್ಟಾಚಾರದಲ್ಲಿ ಭಾಗಿ, ಅಕ್ರಮ ಹಣ ಸಂಪಾದನೆ, ಜೂಜ್ ನಡೆಸೋರ್ಗೆ ಅವಕಾಶ ಕೊಡೋದು, ಡ್ರಗ್ ಮಾಡಕ್ಕೆ ಅವಕಾಶ ಕೊಡೋದು, ಆಮೇಲೆ ಅಕ್ರಮ ಚಟುವಟಿಕೆಗಳು ಯಾರು ಮಾಡ್ತಾರೋ ಅವ್ರಿಗೆ ಪ್ರವೋಕ್ ಮಾಡೋದು, ಇದೆಲ್ಲ ಮಾಡ್ತಿರೋದು ಪೊಲೀಸ್ ಇಲಾಖೆ ಸಿಬ್ಬಂದಿ. ನೀವೇನು ಪೊಲೀಸ್ ಇಲಾಖೆ ಸಿಬ್ಬಂದಿ ಕೋರ್ಟ್ ಬೇಲ್ ಕೊಟ್ಬಿಡ್ತು ಅನ್ನಕ್ಕೆ ನಿಮ್ಮ ಅಪ್ಪನ ಸಂಬಳ ಕೊಡ್ತಿಲ್ಲ, ನೀವು ಸಂಬಳ ಕೊಡ್ತಿರ್ತಕ್ಕಂಥ ಈಗ ನೋಡಿ, 7 ಕೋಟಿ ದುಡ್ಡು ಸಾಗಣೆ ಮಾಡ್ತಾರೆ. ಯಾರು ಮಾಸ್ಟರ್ ಮೈಂಡ್? ಅದು ಯಾವ ಊರೆಲ್ಲ ಬೇರೆ. ಅಪ್ಟಾಲ್ ಗೋವಿಂದಪುರದ ಪೊಲೀಸ್ ಠಾಣೆ ಕಾನ್ಸ್ಟೇಬಲ್ ಅವನು. ಅವ್ನಿಗೆ ಸಂಬಳ ಕೊಡ್ತಾರೆ. ಓಕೆ, ಎಸ್ ಮಹೇಂದ್ರ ಅವರೇ, ಈಗ 70 ಜನ ಆಗಿದ್ದಾರೆ ಎಲ್ಲರ ಬಗ್ಗೆ ಬೇಡ, ಪೊಲೀಸ್ ಬಗ್ಗೆ ಮಾತ್ರ ಸಾಕು ಇವತ್ತು. ಪೊಲೀಸ್ ಬಗ್ಗೆ ಮಾತ್ರ ಮಾತಾಡೋಣ. ತಾಳ್ಮೆ ಮಾತಾಡೋಣ. ಮಹೇಂದ್ರ ಅವ್ರ, ಈಗ ಈ ರೀತಿ ರಾಜಾರೋಷವಾಗಿ ಈ ರೀತಿ ಕ್ರೈಮ್ಗಳು ನಡೆಯುತ್ತೆ ಅಥವಾ 55 ಕೋಟಿ ರೂಪಾಯಿಯಷ್ಟು ಡ್ರಗ್ಸ್ ಜಪ್ತಿ ಮಾಡಲಾಗತ್ತೆ ಅಂತ ಹೇಳಿದ್ರೆ ಸ್ಥಳೀಯರ ಸಹಕಾರದಿಂದ ಆಗ್ತಾ ಇರುವಂಥದ್ದು ಹೇಗೆ? ಖಂಡಿತವಾಗ್ಲೂ ಇದು ಗಾಬರಿ ಹುಟ್ಟಿಸ್ತಕ್ಕಂಥ ವಿಚಾರ ಇದು. ಈ ರೀತಿ ನಡೆಯೋದಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ, ನಾನು ನೇರವಾಗಿ ಆರೋಪ ಮಾಡ್ತೀನಿ, ಇದು ರಾಜಕಾರಣಿಗಳು ಪೊಲೀಸರ ಸಹಕಾರ ಇಲ್ಲದೆ ಈ ರೀತಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಂಥ ಮಹಾನಗರದಲ್ಲಿ ಈ ರೀತಿ ರಾಜಾರೋಷ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಯಾವ್ದು ಆಚಾರತೋರಿದ ನಡೆತಕ್ಕಂಥ ಕೆಲಸ ಅಲ್ಲ. ಅದು ಖಂಡಿತವಾಗ್ಲೂ ಇದು ಪೊಲೀಸ್ ಡಿಪಾರ್ಟ್ಮೆಂಟು, ಪೊಲೀಸಲ್ಲಿ ಇರ್ತಕ್ಕಂಥ ಯಾರೋ ಸಂಬಂಧಪಟ್ಟವರು, ರಾಜಕಾರಣಿಗಳು ಅಥವಾ ರಾಜಕಾರಣ ಸಂಬಂಧಿಗಳು ನಡೆಸ್ತಾ ಇರ್ತಕ್ಕಂಥ ವ್ಯವಹಾರ ಅಂತ ನಾನು ನೇರವಾಗಿ ಹೇಳ್ತೀನಿ. ಡಿಸ್ಕಷನ್ ಕರಿಬೇಡಿ, ವೈಯಕ್ತಿಕ ನಿಂದನೆ ಮಾಡೋದು, ಅಪ್ಪ ಅನ್ನೋದು, ಯಾರಪ್ಪಂದು ಅನ್ನೋದು ಇದೆಲ್ಲ ಬೇಕಾಗಿಲ್ಲ ನಮಗೆ. ನೀವು ಕರಿಬೇಡ್ರಿ, ಹಾಗಿದ್ರೆ ಇವ್ರು ಬಂದ್ರೆ ನಮಗೆ ಕರಿಬೇಡ್ರಿ, ನಮಗೆ ನಿರ್ವಾಗಿ ಹೇಳ್ತೀನಿ ನಾನು. ಇರ್ಲಿ
ತಾಳ್ಮೆ ಕಳ್ಕೊಬೇಡಿ. ಅಲ್ಲ ಏನ್ ತಾಳ್ಬೇಕು ಹಾಕೋಬೇಕು, ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಮಾತಾಡ್ಬೇಕು. ಆ ವಿಚಾರಕ್ಕೆ ಸಹಕಾರ ಯಾಕ್ರಿ ಮಾತಾಡಿ? ಏನಾದ್ರು ಮಾನ ಮರ್ಯಾದೆ ಬೇಡ ಮಾತಾಡ್ಲಿಕ್ಕೆ. ಒಳ್ಳೆ ಅಭ್ಯರ್ಥಿ ಇದ್ರು, ಈಗ ಅವ್ರ ಇಲಾಖೆ ಗೊತ್ತಿಲ್ಲ ಅವ್ರಿಗೆ ಏನಾಗಿದೆ ಅಂತ. ಅವನೇನೆ ಮಂಚಕ್ಕೆ ಕರ್ಕೊಂಡು ಅವ್ರಿಗೆ ಅಂತ ಕರಿಬೇಕು ಬೋಳಿ ಮಗನ್ನ? ಏನ್ ಕರಿಬೇಕು ಅವನ್ನ? ಅಲ್ಲ ಮಾತಿನ ಮೇಲೆ ಹಿಡಿತಾ ಮೂರ್ತಿ ಸರ್, ಮೂರ್ತಿ ಸರ್ ಅವ್ನು ಯಾರು? ಅವನು ಅವ್ನ ಮಂಚ ಕರೆಯಕ್ಕೆ ಇಲ್ಲ ಇಲ್ಲ ಬೇರೆ ಭಾಷೆ ಮೇಲೆ ಹಿಡಿತಾ ಇದೆ. ಅವ್ನು ಯಾರು? ಅವನು ಅವ್ನು ಯಾರು? ಕೃಷ್ಣಮೂರ್ತಿ ಇರ್ಲಿ ಅದನ್ನ ಕಾನೂನು ಅಲ್ಲ, ನೀವೇ ಹೇಳ್ತೀರಿ ಅಲ್ಲ ಕಾನೂನು ಇದೆ, ಕಾನೂನು ನೋಡ್ಕೊಳ್ತೆ ಅಂತ. ಬಟ್ ಮಾತಿನ ಮೇಲೆ ಹಿಡಿತಾ ಇದೆ. ಮೂರ್ತಿ ಸರ್ ದಯವಿಟ್ಟು ಬೇಡ, ಒಳ್ಳೆಯವ್ರು ಇರ್ಬೋದು, ದಯವಿಟ್ಟು ಬೇಡ. ಮಾತಿನ ಮೇಲೆ ಹಿಡಿತಾ ಇದೆ. ಮಾತಿನ ಮೇಲೆ ಹಿಡಿತಾ ಇದೆ. ಎಸಿಪಿ ರೆಡ್ಡಿ ಒಳ್ಳೆಯವನ ಮತ್ತೆ ಅಲ್ಲ ಸರ್, ನಿಮ್ಮ ಮಾಗಲ್ ಸಾರ್ಗೋಸ್ಕರ ನಮ್ಮ ಮಾತಾಡಲೇಬಾರ್ದು ಹಂಗೆ ಪೊಲೀಸ್ ಬಗ್ಗೆ. ಅಲ್ಲ ಹಂಗೆ ಹೇಳಿಲ್ಲ. ಇಲ್ಲ ಇದ್ದಾರೆ, ಬಟ್ ಇಡೀ ಡಿಪಾರ್ಟ್ಮೆಂಟ್ಗೆ ನೀವು ಇದು ಮಾಡಬೇಡಿ. ಡಿಪಾರ್ಟ್ಮೆಂಟ್ ಬಗ್ಗೆ ಡಿಫೆಂಡ್ ಮಾಡ್ಕೊಳ್ಳಿ. ನಾವು ಮಾತಾಡೋದು ಮಾಲ್ಗತ್ತಿ ಸರ್ ಕೂತ್ಕೊಳ್ಳಿ. ಮಾಲ್ಗತ್ತಿ ಸರ್ ಕೂತ್ಕೊಳ್ಳಿ. ನೋಡ್ರಿ ಮಾಲ್ಗತ್ತಿ ಸರ್ ನೋಡಿ ನೋಡಿ ಅವರು ಒಂದು ನಿಮಿಷ ಬನ್ನಿ ಪ್ಲೀಸ್, ನನ್ನ ಮಾತು ಕೇಳಿ. ಮೂರ್ತಿ ಸರ್ ದಯವಿಟ್ಟು ಬನ್ನಿ. ಪೊಲೀಸ್ ಮಾಡ್ದಂಗೆ ಮಾಡ್ಬಿಡ್ಲಿ. ಮಾಲ್ಗತ್ತಿಗೋಸ್ಕರ ನಾವು ಅವ್ರಿಗೆ ಯಾವ ಭಾಷೆ ಮೇಲೆ ಹಿಡಿತಾ ಇರ್ಲಿ ಅಂತ ಹೇಳುದು. ಏನ್ ಭಾಷೆ? ಕೃಷ್ಣಮೂರ್ತಿ ಸರ್ ಮಾಲ್ಗತ್ತಿ ಸರ್ ಅವ್ನು ಯಾರು? ಕೃಷ್ಣಮೂರ್ತಿ ಅವನು ಆಯ್ತು, ಭಾಷೆ ಮೇಲೆ ಹಿಡಿತಾ ಇರ್ಲಿ ಸರ್. ಭಾಷೆ ಮೇಲೆ ಓಕೆ ಸರ್, ಬರ್ತೀನಿ ವಾಪಸ್ ಬರ್ತೀನಿ. ಅಲ್ಲ ಬೆಳವಣಿಗೆ ಈಗ ಹೇಗೆ ಕಂಟ್ರೋಲ್ಗೆ ತರೋದು ಹೇಗೆ? ಯಾಕಂದ್ರೆ ನಾನು ಈಗ ಮಾಲ್ಗತ್ತಿ ಸರ್ಗೆ ಅದು ಬೇಸರ ಇರಬಹುದು, ಪದೇ ಪೊಲೀಸರ ಮೇಲೆ ಆರೋಪ ಬರ್ತಾ ಇರೋದು ಬೇಸರ ಇರಬಹುದು, ಬಟ್ ಕಂಟ್ರೋಲ್ಗೆ ಬರಬೇಕು. ಈಗ ಕಂಟ್ರೋಲ್ಗೆ ತರಬೇಕು ಅಂದ್ರೆ ಏನು ಮಾಡಬೇಕು? ಕಂಟ್ರೋಲ್ ತೊಗೊಂಬರ್ಬೇಕಂದ್ರೆ ಸರ್ಕಾರ ಮತ್ತು ಇದು ಭಾರತದಾದ್ಯಂತ ತೊಗೊಂಬರ್ಬೇಕು. ಸರ್ಕಾರದಿಂದ ಇದು ಏನಪ್ಪ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಒಂದು ಕಟ್ಟುನಿಟ್ಟಿನ ಆದೇಶ ನಿಷೇಧನೆ ಏರ್ಬಿಟ್ರೆ ಇದಕ್ಕೆ ಸಮಸ್ಯೆ ಬಗೆಹರುತ್ತೆ ಒಂದು. ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ನೀವು ಹೇಳಿದ್ರೆ ಅಲ್ಲೊಬ್ರು ಇಲ್ಲೊಬ್ರು, ಪೊಲೀಸ್ ಇಲಾಖೆಯಲ್ಲಿ ಸರ್ಜರಿಗಳಾಗಬೇಕು. ಏನು ಇವಾಗ ಯಾರೋ ಒಬ್ಬ ದಕ್ಷ ಅಧಿಕಾರಿ ಇನ್ಸ್ಪೆಕ್ಟರ್ ಇರ್ತಾರೆ, ಕೆಳಗಡೆ ಇರೋನು ಹಂಗೆ ಇರಬೇಕು, ಕೆಳಗಡೆ ಇರೋನು ಕರೆಕ್ಟಾಗಿದ್ರೆ ಮೇಲೆ ಇರೋನು ಕರೆಕ್ಟಾಗಿರ್ಬೇಕು. ಇವ್ರು ಯಾರೋ ಒಬ್ರೊಬ್ರು ಏಸ್ಗೆ ತಿನ್ನೋಂಥ ಕೆಲಸ ಮಾಡೋ ಪೂರ್ತಿ ಪೊಲೀಸ್ ಇಲಾಖೆ ಕೆಟ್ಟ ಹೆಸರು ಬರುತ್ತೆ. ಆಮೇಲೆ ಪಬ್ಲಿಕ್ ಕೂಡ ಜನಸಾಮಾನ್ಯರು ಎಲ್ಲ ಪೊಲೀಸವ್ರ ಜೊತೆಗೆ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡು ಎಲ್ಲಿ ಏನಾಗ್ತಿದೆ ಇವಾಗ ಹೆಂಗಾಗಿದೆ ಗೊತ್ತಾ ಸರ್? ಮೊದಲಂದರೆ ಹಳ್ಳಿಗಳಲ್ಲೇ ಆಗಲಿ ದೊಡ್ಡವರು ಚಿಕ್ಕವರನ್ನೋರು, ಇವತ್ತು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಕಷ್ಟ ಇರೋದ್ರಿಂದ ಪ್ರತಿಯೊಬ್ಬರು ಅವ್ರ ದುಡಿಮೆ ಇರುತ್ತೆ. ಇವಾಗ ದುಡಿಮೆ ಹಿಡ್ಕೊಂಡು ನಾನು ಅಲ್ಲೇನೋ ಅಲ್ಲಿ ನಡೀತಿದೆ ನನಗೆ ಸಮಸ್ಯೆ ಅನ್ನೋದು ಹೋಗೋವಂಥ ಜನಗಳು ಇದ್ದಾರೆ ಹೊರತುನೋ ಏನೋ ಸಮಸ್ಯೆ ಆಗಿದೆ ಅದು ಪೊಲೀಸವ್ರ ಜೊತೆಗೆ ಸಹಕಾರ ಕೊಡೋ ಅನ್ನೋರು ಇಲ್ಲ. ಇವತ್ತು ತಿರ್ಗಾ ಅಲ್ಲಿಗೆ ಹೋದ್ಮೇಲೆ ಇವಾಗೆಲ್ಲ ಬಲಾಢ್ಯರು ಇರ್ತಾರೆ. ಏನು ನೀವು ಗಾಂಜಾ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಏನು ಸುಮ್ಮನೆ ಹೇಳಿದ ತಕ್ಷಣ ನಿಲ್ಲಿಸ್ಬಿಡೋಕೆ ಏನೋ ಇದಿರಲ್ಲ. ಅವ್ರಲ್ಲಿ ಗಾಂಜಾ ಮಾಡ್ತಾವನೆ ಇದು ಮಾಡ್ತಾನೆ ಅಂದರೆ ನಮ್ಗೆ 10 ಪಟ್ಟು ಶಕ್ತಿಶಾಲಿ ಅಂತವ್ನು ಮಾಡ್ತಾ ಇರ್ತಾನೆ. ನಮ್ಮಂಥ ಸಾಮಾನ್ಯರು ಹೋಗಿ ನಿಲ್ಸೋಕ್ಕಾಗಲ್ಲ. ಅಲ್ಲಿ ನಾವು ಹೋಗೋ ಏನೋ ಪೊಲೀಸ್ ಇಲಾಖೆ ಹೇಳಿದ್ರೆ ಇವ್ರನ್ನ ಬಿಡ್ತಾರಾ? ಸಮಸ್ಯೆ ಸಾಕಷ್ಟಿದೆ. ಹೇಳಿದ ತಕ್ಷಣ ಇದು ಸರ್ಕಾರಗಳು ಎಚ್ಚೆತ್ಕೊಬೇಕು, ಒಳ್ಳೊಳ್ಳೆ ಉತ್ತಮವಾದ ಪೊಲೀಸ್ ಹಾಕಬೇಕು. ಆಮೇಲೆ ಸ್ಟೇಷನ್ಗೆ 3 ಲಕ್ಷ 4 ಲಕ್ಷ ಜನ ಇರೋ ಪೊಲೀಸ್ ಸ್ಟೇಷನ್ ಲಿಮಿಟ್ಗೆ ಬೇರೆ 100 ಜನ 80 ಜನ ಹಾಕ್ಬಿಟ್ಟು ಇಡೀ ಇವ್ನಿಡಿ ಅಂದರೆ ಆಗುತ್ತಾ? ಇದು ಪ್ರಾಕ್ಟಿಕಲ್ ಆಗಿ ಚಿಂತೆ ಮಾಡಿಬಿಟ್ಟು ಕಾಲೇಜು ಸ್ಕೂಲ್ಗಳಲ್ಲಿ ಅವೇರ್ನೆಸ್ ಮಾಡಬೇಕು. ನಿಷೇಧ ಏನಿದ್ರೆ ಮಾತ್ರ ಇದಾಗುತ್ತೆ ಹೊರತು ಎಲ್ಲೋ ಒಂದು ಜಾಗದಲ್ಲಿ ನಾವು ಹಿಡಿತೀವಿ 5 kg ಸಿಕ್ತು 10 kg 1000 kg ಬರ್ತೈತೆ. ಯಾವ್ದು 5 kg ಗಾಂಜಾ ಇರ್ಬಿಟ್ರೆ ಬೆಂಗಳೂರಲ್ಲಿ ತಡೀತೈತಾ? 1.5 ಕೋಟಿ 2 ಕೋಟಿ ಜನಕ್ಕೆ. ಇದರಿಂದ ಸರ್ಕಾರಗಳು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಾಗಿ ನಿಂತ್ಕೊಂಡು ನಿಷೇಧ ಏರಿದ್ರೆ ಮಾತ್ರ ಇದು ಅಂತ್ಯ ಆಗುತ್ತೆ ಹೊರತು ಇಲ್ಲ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ, ಹೋಗ್ತಾನೆ ಇರ್ತದೆ ಅಷ್ಟೇ. ಪೂರ್ತಿ ಸರಿ. ಈ ರೀತಿಯ ಪ್ರಕರಣಗಳು ಲಾಂಗ್ ಟೈಮ್ ಹಿಡಿಯೋದು ಅಂದರೆ ಕೇಸ್ಗಳ ಸಂಖ್ಯೆ ಆದಾಗ ಅವರಿಗೆ ಸಮಯ ಸಿಗೋದು ಇದು ಅವರಿಗೆ ಪ್ಲಸ್ ಆಗ್ತಾ ಇರುತ್ತಾ ಹೇಗೆ ಸರ್? ನಮ್ಮಲ್ಲಿ ಯಾವುದೋ ಒಂದು ಪ್ರಕರಣ ಶುರುವಾದಾಗ ಗೋಲ್ಡನ್ ಅವರ್ ಅಂತ ಇರ್ತದೆ. ಆ ಗೋಲ್ಡನ್ ಅವರಲ್ಲಿ ಅಪರಾಧಿ ಅಥವಾ ಆರೋಪಿ ಕೈಲಿ ಏನು ಸಿಗುತ್ತೆ? ನಾವು ಇವತ್ತು ಈ ವಿಚಾರ ಬರೀ ಡ್ರಗ್ಸ್ ಬಗ್ಗೆ ಮಾತ್ರ, ಡ್ರಗ್ಸು ಮತ್ತು ನಾರ್ಕೋಟಿಕ್ NDPS ಸಂಬಂಧಪಟ್ಟ ಬಗ್ಗೆ ಮಾತ್ರ ಮಾತಾಡೋಣ ಸರ್. ನಮ್ಮಲ್ಲಿ ರಾಜಸ್ಥಾನದಲ್ಲಿ NDPS ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ, ಕರ್ನಾಟಕದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ ಸರ್. ಹಂಗೆ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ವಿವಿಧತೆ ನೋಡಿದಾಗ ದೇಶ. ಸುಮಾರು ರಾಜ್ಯಗಳು ಸೇರಿ ಫೆಡರಲ್ ಸಿಸ್ಟಮ್ ನಮ್ಮದು. ಹಂಗಿದ್ದಾಗ ನಮ್ಮ ರಾಜ್ಯಕ್ಕೆ ಮಾತಾಡೋದೇ ಆದರೆ ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಬಳಕೆ ಅಪರಾಧ, ಡ್ರಗ್ಸ್ ಮಾರಾಟ ಅಪರಾಧ, ಡ್ರಗ್ ದಾಸ್ತಾನು ಅಪರಾಧ,
ಅದಕ್ಕೆ ಓನರ್ಗಳು ಅಥವಾ ಜಮೀನು ಮಾಲೀಕರು ಅದಕ್ಕೆ ಅವಕಾಶ ಕೊಡೋದೆಲ್ಲ ಅಪರಾಧ ಸರ್. ಆದರೆ ಆ ಬಿಗಿನಿಂಗಲ್ಲಿ ಏನಿದೆ, ಏನು ಸಿಗುತ್ತೆ ಅದನ್ನು ನ್ಯಾಯಾಲಯಗಳು ತುಂಬ ಈಗ ತ್ವರಿತಗತಿ ನ್ಯಾಯಾಲಯಗಳಿದ್ದಾವೆ ಸರ್ ನಮ್ಮಲ್ಲಿ. ತಾವು ಸಾರ್ವಜನಿಕರಿಗೆ ಮಾಹಿತಿ ಕರೆಕ್ಟಾಗಿ ಕೊಡಬೇಕು. ವಿಶೇಷ ನ್ಯಾಯಾಲಯಗಳಿದೆ ನಮ್ಮಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅಥವಾ ಬೆಂಗಳೂರು ಸಿಟಿ ಮಟ್ಟದಲ್ಲಿ ವಿಶೇಷ ನ್ಯಾಯಾಲಯಗಳಿದ್ದಾವೆ ಸರ್. ಬರೀ ಡ್ರಗ್ಸ್ ಕೇಸ್ ಮಾಡೋಕ್ಕೆ ವಿಶೇಷವಾದ ನ್ಯಾಯಾಲಯಗಳಿದ್ದಾವೆ. ಅದರಲ್ಲಿ ನ್ಯಾಯಾಧೀಶರು ಯಾವುದೇ ಕಾರಣಕ್ಕೂ ಬೇಲ್ ಕೊಡೋದ ಸರ್. ತಮ್ಮ ಎಕ್ಸಾಂಪಲ್ ಗೊತ್ತಿರಬೇಕು, ಇಬ್ಬರು ನಟಿಯರು ಎಷ್ಟು ವರ್ಷ ಜೈಲಲ್ಲಿ ಇರುತ್ತೆ, ಎಷ್ಟು ತಿಂಗಳು ಜೈಲಲ್ಲಿ ಗೊತ್ತಿದೆ. ಅದು ನಾನು ಹೆಸರುಗಳದ್ದು ಬೇಡ, ಅವರು ಅದಕ್ಕೂ ಇನ್ನು ರೆಂಟ್ ಅಲಿಗೇಷನ್ ಮಾಡ್ತಾರೆ ಸರ್. ಈಗ ನಮ್ಮ ಡ್ರಗ್ ಅಬ್ಯೂಸಲ್ಲಿ ತುಂಬ ಸ್ಟ್ರಿಕ್ಟ್ ಕಾನೂನು ಇದೆ ಸರ್. ಜೀವಾವಧಿ ಶಿಕ್ಷೆ ಇದೆ, ಜೀವಾವಧಿ 20 ವರ್ಷ ಶಿಕ್ಷೆ ಕೊಡೋ ಅವಕಾಶ ಡ್ರಗ್ಸ್ ಕಾನೂನಿದೆ. ಆದ್ದರಿಂದ ಕಾನೂನು ಹೋಗಿ ಸರ್, ಕಾನೂನು ಲಾಯರ್ಗಳು ಹೋಗಿ ಪೊಲೀಸ್ ಠಾಣೆಗಿರೋ ಸಾಕ್ಷಿ ಇಟ್ಕೊಬರೋಕ್ಕಾಗಲ್ಲ ಸರ್. ಅದು ಪೊಲೀಸವರ ಆದ್ಯ ಕರ್ತವ್ಯ. ಅವರು ಯಾವುದೇ ಒಂದು ಕೇಸ್ ತನಿಖೆ ಮಾಡಿದ್ಮೇಲೆ ಆ ತನಿಖೆ ಮಾಡಿರ್ತಕ್ಕಂಥ ಮೆಟೀರಿಯಲ್ಗಳನ್ನ ಕೋರ್ಟ್ಗೆ ಒದಗಿಸ್ತಾರೆ. ಆ ಕೋರ್ಟ್ ಏನು ಮಾಡುತ್ತೆ, ವಿಚಾರಣೆ ಕರ್ತಾರೆ. ಆ ವಿಚಾರಣೆ ಬರೋ ಟೈಮಲ್ಲಿ ಯಾರೂ ಆ ಸಾಕ್ಷಿಗಳು ಕೋರ್ಟ್ಗೆ ಬರಲ್ಲ ಸರ್. ಸಾಕ್ಷಿಗಳು 5 ವರ್ಷಕ್ಕೆ 6 ವರ್ಷಕ್ಕೆ ಬರಬೇಕು ಅಂತೇಳಿ ಅವರಲ್ಲೇ ಮರ್ತೋಗಿರ್ತಾರೆ. ಅದಕ್ಕೆ ನಾನು ಹೇಳೋದು, ಪೊಲೀಸವ್ರಿಗೆ ಏನು ಹೇಳೋದು, ಭ್ರಷ್ಟ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮಲ್ಲಿ ಸರ್. ಯಾಕಿದೆ, ಕೇವಲ 1 ತಿಂಗಳಲ್ಲಿ ಸುಮಾರು 20 ಪ್ರಕರಣ ಬೆಂಗಳೂರು ಸಿಟಿ ಪೊಲೀಸರು ನಡೆದೇ ಹೋಗಿದೆ. ಎಲ್ಲ ಕಣ್ಮುಂದೆ ತಮ್ಗೆ ಗೊತ್ತಿರೋದೆ. ಅದನ್ನು ಬೇರೆ ಯಾರೋ ಒಳ್ಳೆ ಕೆಲಸ ಮಾಡಿದ್ರೆ ಪೊಲೀಸರು ನೋವು ಆಗ್ಬೋದೇನೋ, ಅದು ನೋವಾದರೆ ಅದಕ್ಕೆ ನಾವು ಸಾರ್ವಜನಿಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ನಮ್ಗೆ ಯಾವುದೇ ನೋವಾಗಲ್ಲ. ಒಂದು ಈಗ ಅವ್ರಿಗೋಸ್ಕರ ನಾವು ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡಲೇಬಾರ್ದು ಅಂತ ನಾನು ಯಾವುದೇ ಕಾರಣಕ್ಕೆ ಒಪ್ಪಲ್ಲ. ಇದು ನಾನೊಬ್ಬ ಸಾರ್ವಜನಿಕನಾಗಿ, ಒಬ್ಬ ವಕೀಲನಾಗಿ ಫಸ್ಟು ಸಾರ್ವಜನಿಕನಾಗಿ ಬರ್ತೀನಿ, ಆಮೇಲೆ ವಕೀಲನಾಗಿ ಬರ್ತೀನಿ. ಅವರು ಬೇರೆಯವರು ಪೊಲೀಸ್ ಆಫೀಸರು ಫಸ್ಟು ಅವರು ಸಾರ್ವಜನಿಕರಾಗಿ ಬರ್ತಾರೆ. ಸರ್ ಹೇಳಿದ್ದು ಇದೇ ಇಲ್ಲ ಅಂತಲ್ಲ, ಎನಿ ಟೈಮ್ ನೀವು ಅವ್ರನ್ನೇ ಪಾಯಿಂಟ್ ಸರ್. ಅವ್ರನ್ನೆಲ್ಲ ಸರ್, ಮಾಲ್ಗತ್ತಿ ಅವರು ಸಭ್ಯ ಅಧಿಕಾರಿ ಒಪ್ಕೊಂತೀವಿ ನಾವು, ಅವ್ರ ಮೇಲೆ ಯಾವುದೇ ಕಳಂಕಗಳು ಇರಲ್ಲ ಅವ್ರ ಸರ್ವಿಸ್ನಲ್ಲಿ ಸರ್. ಆದರೆ ಮಾಲ್ಗತ್ತಿಯವರು ಇದ್ದಾರೆ ಜೊತೆಲಿ, ನಮ್ಮ ಜೊತೆಲಿ ಅಂದ್ಬಿಟ್ಟು ಒಬ್ಬ ಯಾರೋ ಕಳ್ಳನ ಹಿಡಿಬೇಡ ಅಂತ ಹೇಳಿದ್ರೆ, ಇಲ್ಲ ಪೊಲೀಸ್ ಇಲಾಖೆ ಅಲ್ಲ ಹಿಡಿಬೇಡ ಅನ್ನೋದು ತಪ್ಪು. ಅದಕ್ಕೆ ನಾನು ಮಾಲ್ಗತ್ತಿಯವ್ರಿಗೆ ಸ್ವಲ್ಪ ಆ ಥರ ನಾನು ಹೇಳಿದೆ. ಬಟ್ ಮಾಲ್ಗತ್ತಿಯವರು ವೈಯಕ್ತಿಕವಾಗಿ ನಾನು ಹೇಳಿಲ್ಲ. ಬೇಕಾದ್ರೆ ನಾನು ಮಾತಾಡೋ ರೆಕಾರ್ಡ್ ತೆಗೆದು ತೋರಿಸಿ, ಮಾಲ್ಗತ್ತಿಯವ್ರಿಗೆ ವೈಯಕ್ತಿಕವಾಗಿ ನಾನು ಅದನ್ನು ನಿಂದನೆ ಮಾಡೋಕ್ಕಾಗಲಿ ಅಥವಾ ಅವ್ರ ಮೇಲೆ ದ್ವೇಷ ಸಾಧನೆ ಮಾಡೋಕ್ಕೆ ನನಗೂ ಮಾಲ್ಗತ್ತಿಗೆ ಆಗಬೇಕಾದೇನಿಲ್ಲ. ಒಂದು ಸರ್, ಈಗ ಇಲ್ಲಿ ಸಾರ್ವಜನಿಕರು ಏನು ಮಾಡಬೇಕು, ಸಾರ್ವಜನಿಕರ ಸಹಾಯದಿಂದ, ಸಂಘ ಸಂಸ್ಥೆಗಳಿಂದ, ಮಾಧ್ಯಮಗಳಿಂದ, ಆಸ್ತಿ ಓನರ್ಗಳ ಕಡೆಯಿಂದ, ಜಮೀನು ಓನರ್ ಕಡೆಯಿಂದ ಎಲ್ಲ ರೀತಿ ಸಹಕಾರ ಬಂದರೆ ಅವಾಗ ಪೊಲೀಸು ಭ್ರಷ್ಟ ಆದ್ರೂ ನೋಡಿ ಸರ್, ನಮ್ಮ ಭ್ರಷ್ಟದ ಸಂಖ್ಯೆ ಜಾಸ್ತಿ ಇದ್ದಾಗ ನಾವು ಕಮ್ಮಿ ಇದ್ದಾಗ, ನಾವು ಒಳ್ಳೆಯವ್ರ ಸಂಖ್ಯೆ ಜಾಸ್ತಿ ಇದ್ದು ಭ್ರಷ್ಟ ಒಬ್ಬ ಇದ್ದಾಗ ಆ ಭ್ರಷ್ಟ ನಿಭಾಯಿಸೋದು ದೊಡ್ಡ ವಿಚಾರ ಅಲ್ಲ ಸರ್. ನೋಡಿ, ಇವಾಗ ಹೋರಾಟಗಾರ ಇರ್ತಾರೆ, ಮಾಲೀಕರು ಇರ್ತಾರೆ, ನಾವು ಸಾರ್ವಜನಿಕರು ಇರ್ತೀವಿ, ನಾವೆಲ್ಲ ಸೇರಿ ನೋಡಿ ಸರ್ ಹಿಂಗೆಲ್ಲ ಡ್ರಗ್ ಅಬ್ಯೂಸ್ ಆಗ್ತಿದೆ ನಿಮ್ಮ ಠಾಣೆಯಲ್ಲಿ, ದಯಮಾಡಿ ನಾವೆಲ್ಲ ಬರ್ತೀವಿ, ಇವ್ರಿಗೆ ಶಿಕ್ಷೆ ಕೊಡಿಸಿ ಇದು ಸೀಸ್ ಮಾಡಿ ಅಂದರೆ ನಾವೇ 4 ಜನ ಇದ್ದಾಗ ಪೊಲೀಸ್ ಒಬ್ಬ ಇರ್ತಾನೆ. ಅವಾಗ ಅದೇನು ಪೊಲೀಸ್ ಎಷ್ಟೇ ಭ್ರಷ್ಟ ಆದರೂ ನಮ್ಮನ್ನು 4 ಜನ ಕಣ್ಣು ತಪ್ಸೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಾನು ಈ ವಿಚಾರ ನನ್ನ ಪೊಲೀಸ್ ಇಲಾಖೆಯ ಫೇಲ್ಯೂರ್ ಅಂತ ಯಾವತ್ತೂ ಹೇಳ್ತೀನಿ. ಇದುವರೆಗೂ ಪೊಲೀಸ್ ಇಲಾಖೆ ಈ ವರ್ಷ, ಎಕ್ಸ್ಪೆಷಲಿ ಈ ವರ್ಷ ಫೇಲ್ಯೂರ್ ಆಗಿದೆ. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ ಸರ್, ಇನ್ನೊಂದು RCB ಕಾಲು ತುಳಿದುಕೊಳ್ಳೋಕ್ಕೆ ಪೊಲೀಸ್ ನೆಗ್ಲಿಜೆನ್ಸು. ಪೊಲೀಸು ಇಲಾಖೆ ತಾವು ಎಲ್ಲ ತರಿಸ್ತಾರೆ, ಪ್ಲಾಟೂನ್ಗಳು, ಆ ಟೂನು ಈ ಟೂನು ಅಂತ. ಅಲ್ಲವತ್ತು ಯಾವ ಟೂನು ಇರಲಿಲ್ಲ ಅವತ್ತು. ಅದು ಯಾರು ನಿರ್ಲಕ್ಷ್ಯ? ತಿರುಗಿ ಹೇಳ್ತಾರೆ ರಾಜಕೀಯ ಅಂತ. ಸರ್, ಯಾಕೆ ಸರ್ ಬೇಕು ರಾಜಕೀಯ ಸರ್? ರಾಜಕೀಯ ಸರ್ಕಾರ ಬರುತ್ತೆ, ಸರ್ಕಾರ ಹೋಗುತ್ತೆ. ನೀನು ಅಧಿಕಾರಿ ಇದೆಯಾ, ನಿನ್ನ ಡ್ಯೂಟಿ ಕರೆಕ್ಟಾಗಿ ಮಾಡಪ್ಪ. ಸರ್ಕಾರದ ಬಗ್ಗೆ, ಕೋರ್ಟ್ ಬಗ್ಗೆ ನಿನಗೆ ಯಾಕೆ ಅಂತ ಕೇಳಿ ತಪ್ಪಲ್ಲ. ದಯವಿಟ್ಟು ನಾನು ಅವ್ರ ಮಾತನ್ನು ಸಮರ್ಥಿಸ್ಕೊಂತೀನಿ. ಪೊಲೀಸ್ ಇಲಾಖೆ ಒಂದು ದೇಶ ಕಾಯೋ ಸೈನಿಕರು, ನಾಡು ಕಾಯೋ ಸೈನಿಕರು. ಪೊಲೀಸು ದೇಶ ಕಾಯೋ ಸೈನಿಕರು. ನೀವು ಸೈನಿಕನೇ ಇದ್ದು ಒಲೆ ಮೇಲೆ ಕೆಲಸ ಮಾಡಬೇಡಿ. ದಯವಿಟ್ಟು ಸಾರ್ವಜನಿಕ ರಕ್ಷಣೆ ಕೊಡಿ, ಕಾನೂನು ಪರಿಪಾಲನೆ ಮಾಡಿ. ಮಹೇಂದ್ರ ಅವರೇ, ಈಗ ನಿಮ್ಮ ಸಂಘಟನೆಯಿಂದ ಪ್ರಮುಖವಾಗಿ ಯುವಕರನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗತ್ತೆ. ಬರೀ ಪೊಲೀಸ್ ಇಲಾಖೆ ಮೇಲೆ ಹಾಕಿದರೆ ಅದು ಸರಿ ಅನಿಸೋದಿಲ್ಲ. ಸೊ ಹಾಗಾಗಿ ಜಾಗೃತಿ ಯಾವ ರೀತಿ ಆಗ್ತಾ ಇದೆ? ಜಾಗೃತಿ ಯಾವ ರೀತಿ ಯುವಕರಿಗೆ ಮೂಡಿಸ್ಬೋದು ಅಂತಂದರೆ, ಹಿಂದಿನ ಘಟನೆಗಳನ್ನು ಹೇಳಿ ಮೂಡಿಸ್ಬೋದು. ಅತ್ಯಂತ ಜನನಿಬಿಡ ಪ್ರದೇಶಗಳಿಗೆ ಹೋಗೋದ್ರಿಂದ ಯಾವ ರೀತಿ ಅನಾಹುತಗಳಾಗುತ್ತೆ, ತೊಂದರೆಗಳಾಗುತ್ತೆ, ಏನೇನಾಗುತ್ತೆ ಅನ್ನೋದನ್ನ ನಾವು ಹೇಳ್ಬೋದು. ಇದು ಹೋಗೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ನಮ್ಮದೇ ಒಂದು ಕರ್ತವ್ಯ ಅಲ್ಲ, ಅವ್ರ ಮನೆ ಪೋಷಕರು ಹೇಳಬೇಕಾಗತ್ತೆ, ಪ್ರತಿಯೊಬ್ಬ ಸಾರ್ವಜನಿಕರು ಹೇಳಬೇಕಾಗತ್ತೆ, ಮಾಧ್ಯಮಗಳು ಹೇಳಬೇಕಾಗತ್ತೆ. ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಿ. ನಾವು ಹೇಳೋದಂದ್ರೆ ಏನಂದರೆ, ಈ ಪೊಲೀಸ್ ವ್ಯವಸ್ಥೆ ಸರಿಯಾಗಬೇಕು ಫಸ್ಟು. ಈಗ ಇವರು ಹೇಳಿದಾಗೆ, ನಮ್ಮ ವಕೀಲರು ಹೇಳಿದಾಗೆ, ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ ಅದು ಗೋಲ್ಡನ್ ಅವರಲ್ಲಿ ಸರಿಯಾದ ರಿಪೋರ್ಟ್ ಮಾಡಬೇಕು. ಅದನ್ನು ಅಲ್ಲಿ ನಮ್ಗೆ ಏನು ದುಡ್ಡು ಬರುತ್ತೆ, ಯಾವ ರೀತಿ ಅದು ರಿಪೋರ್ಟ್ನ ರೆಡಿ ಮಾಡ್ಬೋದು, ಅದನ್ನೇ ನೋಡ್ತಾರೆ ಬಿಟ್ಟರೆ ಪೊಲೀಸರು ಅಲ್ಲ. ಎನಿ ಟೈಮ್ ಪೊಲೀಸ್ ಹೇಳೋದಕ್ಕಿಂತ ಅವರ ಹಿಂದೆ ಯಾರಿದ್ದಾರೆ, ಅವ್ರ ಜೊತೆಲಿ ಯಾರಿದ್ದಾರೆ, ಈ ರಾಜಕಾರಣಿಗಳು, ಸ್ಥಳೀಯರು ಯಾರು ಕೈ ಜೋಡಿಸ್ತಿದ್ದಾರೆ, ಅವ್ರನ್ನ ಆ ದಾರಿಗೆ ಕರ್ಕೊಂಡು ಹೋಗ್ತಾರೆ ಯಾರು, ಅವ್ರದ್ದು ಪಾತ್ರ ಇರುತ್ತೆ. ಖಂಡಿತವಾಗ್ಲು ಅದಕ್ಕೆ ಆಮಿಷಗಳು ಒಳಗಾಗಬಾರ್ದು. ಇವರು ಯಾಕೆ ಒಳಗಾಗಬೇಕು? ಆಮಿಷಗಳಿಗೆ ಯಾಕೆ ಒಳಗಾಗಬೇಕು? ಇವರು ದುಡ್ಡು ಬೇಕಾ? ಇವ್ರಿಗೆ ದುಡ್ಡು ಬೇಕಾ? ಅಥವಾ ಪೋಸ್ಟಿಂಗ್ ಬೇಕಾ? ಇನ್ನೊಂದು ಬೇಕಾ? ಅದೇ ತಾನು ಆಮಿಷ ಒಳಗಾಗ್ತಾ ಇರೋದವರು. ಯಾವುದೇ ಸ್ಟೇಷನ್ಗೆ ಹೋಗಿ ನೀವು ಇವತ್ತಿನ ದಿನ ದಕ್ಷತೆ, ಪ್ರಾಮಾಣಿಕತೆ
ಅಂತ ಉಳಿದಿದೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನಕ್ಕಂತೂ ಅನ್ಸೋದೇ ಇಲ್ಲ. ಅದು ಕೇವಲ ಪೊಲೀಸ್ ವ್ಯವಸ್ಥೆ ಇರ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಪ್ರಭಾವಿಗಳಿಗೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನ ಮಾತಾಡ್ಕೊತಾ ಇರ್ತಾರೆ. ಅದು ಸರಿಯಾಗಬೇಕು. ಫಸ್ಟು ಆ ಡಿಪಾರ್ಟ್ಮೆಂಟ್ ಸರಿಯಾದರೆ ಪ್ರತಿಯೊಂದು ವ್ಯವಸ್ಥೆ ಪ್ರತಿಯೊಂದು ಸರಿಯಾಗುತ್ತೆ, ಒಂದು ಹಂತಕ್ಕೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್. ಈಗ ನಮಗೆ ನಮಗಾಗಿರ್ತಕ್ಕಂಥ ಅನುಭವ, ಕಳೆದ ತಿಂಗಳು ಕಳ್ತನ ಆಗಿರ್ತಕ್ಕಂಥದ್ದು CCTV ಫುಟೇಜ್ ಸ್ಪಷ್ಟವಾಗಿ ಕಾಣುತ್ತೆ ಯಾರು ಕಳ್ಳ ಅಂತ ಹೇಳ್ಬಿಟ್ಟು. ಫುಟೇಜು ನೋಡಲಿಲ್ಲ ಅವರು. ನೀವು ಈ ಲಾಸ್ಟಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಕಳ್ಳ ಸಿಕ್ಕಿದಾಗ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ಬಿಟ್ಟರೆ ಪೇರೆಂಟ್ಸ್ ಕೇಳ್ತಾರೆ, ಸರ್ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಪ್ರತಿಯೊಂದೂ ಯಾರು ಅಂತ ಹೇಳಿ, ಯಾಕೆ ಅದು ಹಿಡಿಲಿಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ಈ CC ಕ್ಯಾಮ್ರಾಗಳೇ ಪ್ಲಸ್ ಆಗ್ತಾ ಇದೆ. ಕೆಲವೊಬ್ರು ಪೊಲೀಸರು ಏನ್ ಮಾಡ್ತಾರಂದ್ರೆ CC ಕ್ಯಾಮ್ರಾ ಇರೋದ್ರಿಂದಾಗಿ ಅವರ ಬೇಜವಾಬ್ದಾರಿ ಇರುತ್ತೆ, ಹೆಂಗೋ ಕ್ಯಾಮ್ರಾ ಇರುತ್ತೆ ಅಂತೇಳಿ ಅವ್ರಿಗೆ ಏನ್ ಮಾಡ್ತಾರೆ, ಕ್ಯಾಮ್ರಾ ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಹಿಡೀಲಿ, ನಮ್ಮ ಕೆಲಸ ನಮ್ದು ಆಗ್ಲಿ ಅನ್ನೋ ರೀತಿಯಲ್ಲಿ ಕೂಡ ಇರುತ್ತೆ. ಈಗ ಎಕ್ಸಾಂಪಲ್, ನಾವು ಯಾವುದೋ ಒಂದು ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ಪೊಲೀಸ್ ನೋಡ್ತೀವ, ಕ್ಯಾಮ್ರಾ ನೋಡ್ತೀವ. ಪೊಲೀಸ್ ಇಲ್ಲಾಂದ್ರೆ ಕ್ಯಾಮ್ರಾ ಇದ್ರೂ ಕೂಡ ನಾವು ಜಂಪ್ ಮಾಡಿ ಹೋಗ್ತೀವಿ. ಅದು ಮುಂದೆ ನೋಡೋಣ ಅಂತ ಹೇಳಿ. ಇಲ್ಲಿ ನೀವು ಹೇಳೋದ್ರಲ್ಲಿ ಅರ್ಥ ಇದೆ, ಬಟ್ ಎಚ್ಚೆತ್ಕೊಳ್ಬೇಕು. ಏನು ಹೇಳ್ತೀರಿ ಕೊನೆಗೆ ಏನು ಹೇಳಲ್ಲ ಸರ್, ಈ ದೇಶದ ಯುವಕರಾಗಿ ಪ್ರತಿಯೊಬ್ಬರೂ ಇದನ್ನು ಎತ್ಕೊಬೇಕು ಜವಾಬ್ದಾರಿ. ಬರೀ ನಾವು ಪೊಲೀಸವ್ರ ಮೇಲೆ ಸರ್ಕಾರದ ಮೇಲೆ ನಾವು ಮಾಡ್ಬೇಕು ಸರ್. ನಾವು ಮಾಡಲ್ಲ, ಏನಾಗುತ್ತೆ ಗೊತ್ತಾ, ನನಗೇನು ನಾನು ಓದ್ನ ನಮ್ಮದು ಜವಾಬ್ದಾರಿ ಸೊಸೈಟಿನಲ್ಲಿ ಇರಬೇಕು. ಯುವಕರು ಪ್ರತಿಯೊಬ್ಬರು ಒಂದು ಸರಿ ರಿಯಾಬಲ್ಲಿ ಒಬ್ಬ ಹುಡುಗನ ಹೋಗಿ ನೋಡಿದ್ರೆ ಭಯ ಬಿದ್ದೋಗ್ಬಿಡ್ತೀವಿ. ಆ ರೀತಿ ಸೈಕೋಗಳಾಗ್ತಿದೆ ಸರ್. ನೀವು ಒಂದು ಸರಿ ರಿಯಾಬಲ್ ಕೂಡ ಹೋಗಿ ಕುಡಿಯೋಣ ಬಿಡಿಸ್ಬಿಡ್ಬೋದು ಕುಡ್ತದಿಂದ. ಈ ಡ್ರಗ್ಸ್ ಅಡಿಕ್ಟ್ ಆಗಿರೋರು ಒಂದೊಂದು ಸೆಕೆಂಡ್ಗೆ ಸರ್ ತಂದೆ ತಾಯಿ ಅನ್ನಲ್ಲ ಸರ್, ಅವನ್ನೇ ಎಸ್ಸಿಟ್ಟು ಅಂಕಲ್ ಆಂಟಿ ಅಂತ ಆ ಮಟ್ಟಕ್ಕೆ ಸ್ಟ್ರೈಕ್ ಆಗ್ತಿದ್ದಾರೆ ಈ ಡ್ರಗ್ಸ್ಗೆಲ್ಲ ಇದಾಗಿ. ನಾನೇನು ಹೇಳ್ತೇನೆ, ಯುವಕರು ಎಚ್ಚೆತ್ಕೊಬೇಕು ಪ್ರತಿಯೊಂದು. ನಾವು ಅವ್ರಿಗೆ ನಂಬ್ಕೊಂಡಿರಾಗಲ್ಲ ಸರ್. ಈ ಬೆಂಗಳೂರಲ್ಲಿ ಇವಾಗಿರೋ ಪರಿಸ್ಥಿತಿನಲ್ಲಿ ಯಾವನ ಇವತ್ತು ಮುಂಬೈವನು ಬಂದ, ನಾಳೆ ಇನ್ನೊಂದು ಸ್ಟೇಟಿಂದ ಬರ್ತಾನೆ, ನಡೀತಾನೆ ಇರುತ್ತೆ. ನಾವು ತಂದೆ ತಾಯಿಗಳ ಜವಾಬ್ದಾರಿ ಎತ್ಕೊಬೇಕು, ಕೌನ್ಸಿಲಿಂಗ್ ಮಾಡಬೇಕು. ಹುಡುಗರಿಗೆ ಏನು ಸಮಸ್ಯೆ ಕಾಲೇಜ್ಗಳು ತಾವು ಆಗ್ತಿದೆ ಇವೆಲ್ಲ ನಾವು ಕೂಡ ಪೊಲೀಸ್ ಅವ್ರಿಗೆ ಹೇಳಬೇಕು, ಸರ್ಕಾರಗಳಿಗೆ ಮುಟ್ಟುವಂಥ ಕೆಲಸ ಸಂಘ ಸಂಸ್ಥೆಗಳು ಮಾಡಬೇಕು. ತಿರ್ಗಾ ಇವಾಗ ನಾನು ಹೇಳಿದ್ದೀನಿ, ಎಷ್ಟೋ ಪೂರ್ವಭಾವಿ ಸಭೆಗಳು ಮಾಡ್ತಾರೆ ಸ್ಟೇಷನ್ಗಳಲ್ಲಿ, ಮಾಸಾಚರಣೆ ಅಂದ್ಬಿಟ್ಟು ನಾವು ಕೂಡ ಹೋಗ್ತೀವಿ. ಅವ್ರಿಗೂ ನಾವು ಅದನ್ನು ಹೇಳೋದು, ಯಾವುದೇ ರೀತಿ ಡ್ರಗ್ಗಳಾಗಲಿ ಇದಾಗಲಿ ಕಾಲೇಜುಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡಿ. ಯಾಕಂದರೆ ಯುವಕರು ಕೆಡೋ ಅಂಥದ್ದೇ ಜಾಗ ಅದೇ, ಅಲ್ಲೇ ಅವರು ಮೇನ್ ಟಾರ್ಗೆಟ್. ದುಡ್ಡು ಮಾಡೋ ಜಾಗ ಇಲ್ಲ ಅಂದರೆ ಸ್ಕೂಲು ಕಾಲೇಜುಗಳೇನೆ ಮಾಡಿ ಅಂತ ಹೇಳ್ತಾರೆ. ಪ್ರಕರಣಗಳು ಪತ್ತೆ ಆದಾಗ ಎಷ್ಟು ಮಟ್ಟಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಪೊಲೀಸ್ ಒಂದು ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾವು ಎಷ್ಟು ಮಾಡಿದ್ದೀವಿ ಸರ್. ಇವಾಗ ಪ್ರಾಮಾಣಿಕ ಬೇಕಾದ್ರೆ ನಮ್ಮ ಭಾಗದಲ್ಲಿ ಕೇಳಿ ನೋಡಿ, ಪ್ರತಿಯೊಂದು ಮಾಸಾಚರಣೆನಲ್ಲೂ ಪೊಲೀಸ್ ಇದರಲ್ಲಿ ಹೋಗಿ ಇಂತಿಂಥ ಜಾಗದಲ್ಲಿ ನಡೀತಿದೆ ಅಂತ ಹೇಳೋದಾಗಿರ್ಬೋದು, ಸ್ಕೂಲು ಕಾಲೇಜಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದಾಗಿರ್ಬೋದು. ಇವಾಗ ಮಾಮೂಲಿ ಇವಾಗ ಡ್ರಗ್ ಅವೇರ್ನೆಸ್ ಅಂದ್ಬಿಟ್ಟು ಒಂದು ದಿವಸ ನಾವು ವಾಕಿಂಗ್ ಮಾಡಿಬಿಟ್ಟು ತಕ್ಷಣ ನಿಲ್ಸೋಕ್ಕಾಗಲ್ಲ ಸರ್. ಪ್ರತಿಯೊಬ್ಬರು ಜವಾಬ್ದಾರಿ, ನಾಗರಿಕರು ಎಚ್ಚೆತ್ಕೊಬೇಕು. ಇವತ್ತು ನೋಡಿ ಮನೆ ಪೊಲೀಸ್ ಅಂತ ಮಾಡಿದ್ದಾರೆ, ಮನೆಗೆ ಮಾಡಿಲ್ಲ ತೋಟದಲ್ಲಿ ಮಾಡ್ತಾರೆ. ಇವಾಗ ಈ ರೀತಿ ಹಿಂಗಾದಾಗ ಪ್ರತಿಯೊಂದೂ ಇದು ಮಾಡಬೇಕು. ಅದು ಯಾರು ಕೇಳ್ಬಿಟ್ರೆ ಅವ್ರಿಗೆ ಯಾರು ಕೆಟ್ಟವರು, ಎಲ್ಲರೂ ಒಳ್ಳೇದು ಹೊಗಳಿ ಹಾರ ಹಾಕಿ ಸನ್ಮಾನ ಮಾಡಿ ಎಲ್ಲರೂ ನಾಗರಿಕರು ಸ್ಟೂಡೆಂಟ್ರು ಪ್ರತಿಯೊಬ್ಬರು ನಮ್ದು ಜವಾಬ್ದಾರಿ ಇದೆ ಅಂದ್ಬಿಟ್ಟು ಇದ್ರ ಮೇಲೆ ಒಂದು ಕಣ್ಣಿಕ್ಕು ಅಂತ ಕೆಲಸ ಮಾಡಬೇಕು. ಮಾಹಿತಿ ಹುಡುಕಿ ಈ ವಿಚಾರದಲ್ಲಿ ಒಂದು ಸ್ಪಷ್ಟನೆ. ಈಗ ಗುರು ವಿಚಾರದಲ್ಲಿ ಎಲ್ಲರೂ ಸ್ಪಂದನೆ ಕೊಡಬೇಕು ಅಂತ ಹೇಳ್ತಾರೆ ಸಾರ್ವಜನಿಕರು ಕೂಡ. ನಾವು ಹೋಗಿ ಈ ಮಾಹಿತಿ ಕೊಟ್ಟಾಗ ಸ್ಪಂದಿಸಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್. ಆ ಬೈಕೆ ಯಾರೋ ಹೋಗ್ತಾ ಇಲ್ಲ. ನಾವು ಪೊಲೀಸ್ನ ಕಾಯೋಣ. ಅವರು ಕ್ಯಾಮ್ರಾ ಹಾಕ್ಕೊಂಡು ಯಾರನ್ನ ಹೋದ್ರೆ ಹಿಡಿತಾರೆ. ಅವ್ರು ತಪ್ಪ ಕ್ಯಾಮ್ರಾ ಹೋದ್ರೆ ಕ್ಯಾಮ್ರಾ ತೆಗಿ ಅಂತಾರೆ. ಸುಪ್ರೀಂ ಕೋರ್ಟ್ ಚೇಂಬರ್ ಆಗ್ತಾ ಅವ್ರಿಗೆ ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಏನಾಗುತ್ತೋ ಅವ್ರು ರೆಕಾರ್ಡ್ ಮಾಡ್ಕೊಂಡು ಅಧಿಕಾರ ಇದೆ ಅಂತ ಅದನ್ನ ನೀವು ಮಾಹಿತಿ ಕೊಡಿ. ಅವ್ರು ಮಾತ್ರ ಸಾಹೇಬ್ ಹೇಳ್ಬಿಟ್ರು, ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ, ಏನು ಮಾತಾಡು ಇವನ್ ರಕ್ಷಣೆ ಮಾಡಕ್ಕೆ ಸಾಹೇಬ. ಸಾರ್ವಜನಿಕರ ರಕ್ಷಣೆ ಮಾಡೋಕೆ ಕ್ಯಾಮ್ರಾ ಹಾಕೊಂಡೋದ್ರೆ ಅವ್ನು ಯಾವನ ಕ್ಯಾಮ್ರಾ ತೆಗಿಯೋ, ಇದು ಸಾಹೇಬನ ಬಾಯಲ್ಲಿ ಬರೋ ಮಾತಾ. ಸುಪ್ರೀಂ ಕೋರ್ಟ್ ಹೇಳ್ತು ಯಾರಪ್ಪ ಮಾಡಬೇಡ ಅಂತ ಹೇಳಿದ್ದು ಸರ್. ಪಿಕ್ ಆಗಿ ಕೊನೆಗೆ ಎಲ್ಲೆಲ್ಲಿ ಬದಲಾವಣೆ ಆಗಬೇಕು ಈ ರೀತಿ. ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಜಾರಿಗೊಳಿಸ್ತಕ್ಕಂಥ ಅಧಿಕಾರಿ ಪೊಲೀಸ್, ಇನ್ಕ್ಲೂಡಿಂಗ್ ಫ್ರಮ್ ಕಾನ್ಸ್ಟೇಬಲ್ ಟು DG ಆ್ಯಂಡ್ IG, ಅಲ್ಲಿ ಕಾನೂನು ಜಾರಿಗೊಳಿಸೋ ಸಂದರ್ಭದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಭ್ರಷ್ಟಾಚಾರಕ್ಕೊಳಪಟ್ಟ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಕೆಲಸ ತೆಗಿಬೇಕು. ಆಮೇಲೆ ಸಾರ್ವಜನಿಕರಿಗೆ ಅರಿವು ಮೂಡಿಸ್ಬೇಕು. ಪೊಲೀಸರ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಹೇಳ್ಬೇಕು. ಸಸ್ಪೆಂಡ್ ಪೊಲೀಸ್ ಮೇಲೆ ಒಂದು ಕಣ್ಣಿಟ್ಟಿರಿ. ವಿಜಿಲ್ ಸರ್, ವಿಜಿಲ್ ಓವರ್. ಆಮೇಲೆ ಗೃಹ ಇಲಾಖೆ ಸ್ಟ್ರಾಂಗ್ ಆಗಿ ಇರಬೇಕು. ರಾಜಕಾರಣಿಗಳಿಗೆ ತಲೆಬಾಗಬಾರ್ದು ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. 4 ಜನಕ್ಕೂ ಮಾಲ್ಗತ್ತಿ ಸರ್ ಅರ್ಧದಿಂದ ಬಿಟ್ಟು ಹೋದ್ರು. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ ಮಾಲ್ಗತ್ತಿ ಸರ್ ಅವರು ಅರ್ಧಕ್ಕೆ ಬಿಟ್ಟೋದ್ರು. ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗಲೂ ಬರೀ ಪೊಲೀಸರ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಿ, ಒಬ್ರು ಮಾಡೋದ್ರಿಂದ ಇಡೀ ಇಲಾಖೆಗೆ ಆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಅವ್ರು ಹೇಳೋದ್ರಲ್ಲೂ ಕೂಡ ಅರ್ಥ ಇರುತ್ತೆ. ಕೆಲವೊಬ್ರು ಈ ರೀತಿಯಾಗಿ ಮಾಡ್ತಾ ಇರುವಂಥ ಘಟನೆಯಿಂದಾಗಿ ನಿಷ್ಠಾವಂತ ಅಧಿಕಾರಿ ಇವತ್ತು ಡಿಬೇಟಿಂದ ಅರ್ಧಕ್ಕೆ ಬಿಟ್ಟು ಹೋದ್ರು. ಈ ರೀತಿಯ ಪದಗಳು ನನ್ನ ಕೇಳಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ. ಸೊ ಹಂಗಾಗಿ ನಿಮ್ಮ ತಪ್ಪುಗಳಿಂದಾಗಿ ಇಡೀ ಆ ಒಂದು ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇನ್ಮೇಲೆ ಆದರೂ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಎಚ್ಚೆತ್ಕೊಳ್ಬೇಕಾಗತ್ತೆ. ಮಾಡೋಣ ನೋಡೋಣ ಅಂದರೆ ಏನೂ ಆಗೋದಿಲ್ಲ. ಮಾಡ್ತೀವಿ ಅಂತ ಹೇಳಬೇಕು, ಇಲ್ಲ ಅಂತಾರೆ ಇಲ್ಲ ಅಂತ ಹೇಳಬೇಕು. ಇದಾಗಿತ್ತು ಇವತ್ತಿನ ವಿಶೇಷ.
ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.